ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಒಂಥರ ಇದು ಆಘಾತಕಾರಿ, ಆತಂಕಕಾರಿ. ಇದು ಮಹತ್ವದ ಸೂಚನೆ, ಸಂದೇಶ ಅಂತ ಪದ ಬಳಸೋದು ನನಗೆ ಯಾಕೋ ಸೂಟ್ ಅಂತ ಅನ್ಸ್ತಾ ಇಲ್ಲ. ಸೊ ಹಂಗಾಗಿ ಆತಂಕಕಾರಿ ಹೇಳಿಕೆ ಇದು. ಎಲೆಕ್ಷನ್ ಆಯಿತು, ಎಲ್ಲ ಮುಗ್ದಾದ ನಂತರ ಮೋದಿಯವರ ಹೇಳಿಕೆ ನಿಜಗಳು ಕೂಡ ಒಂಥರ ಆತಂಕನ. ಇದು ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೈದರಾಬಾದ್ನಲ್ಲಿ ನಿಂತ್ಕೊಂಡು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರೆ ಅದೇ ರೀತಿಯಾಗಿ ನಿಯಮಗಳನ್ನು ಪಾಲನೆ ಮಾಡುವಂಥ ಸಂದೇಶ ಬರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, 1 ವರ್ಷಗಳ ಕಾಲ ನೀವು ಚಿನ್ನವನ್ನು ಖರೀದಿ ಮಾಡಬಾರದು, ಜಾಸ್ತಿ ಓಡಾಟವನ್ನು ಮಾಡಬೇಡಿ, ವಾಹನಗಳನ್ನು ಬಳಸಬೇಡಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈ ರೀತಿಯಾಗಿ ಭಾರತದ ಮೇಲೂ ಕೂಡ ಅದರ ಬಿಸಿ ತಡ್ತಾ ಇದೆ ಅನ್ನೋದು. ಹಾಗಾದರೆ ಕಚ್ಚಾ ತೈಲ ಬೇರೆ ಮತ್ತೆ ಗಗನಕ್ಕೆ ಏರುತ್ತಾ ಅನ್ನುವಂಥ ಆತಂಕ ಶುರುವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮಿತವಾಗಿ ಬಳಸಬೇಕು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ವಾಹನಗಳು ಅಂತ ಬಂದಾಗ, ಪೆಟ್ರೋಲ್ ಡೀಸೆಲ್ ಅಂತ ಬಂದಾಗ ಮಿತವಾಗಿ ವಾಹನಗಳನ್ನ ಬಳಸಬೇಕು ಅನ್ನೋಂಥ ಹೇಳಿಕೆ ಇದೆಲ್ಲ ನಿಜವಾಗ್ಲೂ ಕೂಡ ಇದು ಒಂಥರ ಬೇಸರ. ಇದು ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಬಳಸ್ತಾರೆ. ಪ್ರಧಾನಿ ಮೋದಿಯವರ ಹಿಂದೆ ಮುಂದೆ 10-15 ಕಾರ್ ಇತ್ತು, ಅದು ಮ್ಯಾಟ್ರ್ ಆಗೋದಿಲ್ಲ. ಪಾಪ ಜನ ಇಲ್ಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಅದು ಮ್ಯಾಟ್ರ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲಸಕ್ಕೆ ಹೋಗಬೇಕಂದ್ರೆ ವಾಹನವನ್ನು ತೆಗೆದುಕೊಂಡು ಹೋಗಬೇಕು. ಹೈದರಾಬಾದ್ಗೆ ಹೋಗೋದು ಸರಿ, ಆದರೆ ಜನ ಕೆಲಸಕ್ಕೆ ಹೋಗಬೇಕಾದ್ರೆ ವಾಹನವನ್ನು ಬಳಸಬಾರ್ದು, ಮೆಟ್ರೋವನ್ನು ಯೂಸ್ ಮಾಡಬೇಕು ಅನ್ನೋಂಥ ಸ್ಟೇಟ್ಮೆಂಟ್ಗಳು. ಸೊ ನಾವು ಇತರರಿಗೆ ಮಾರ್ಗದರ್ಶನವನ್ನು ಕೊಡಬೇಕಾದ್ರೆ ನಾವು ಹೇಗಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಎಷ್ಟು ದಿನಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತೆ, ಮೋದಿಯವರ ಹಿಂದಿನ ಲೆಕ್ಕಾಚಾರ ಏನು, ಸಹಜವಾಗಿ ಕುತೂಹಲ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ. ಖರೀದಿ ಬೇಡ, ಮೋದಿ ಹೀಗಂದಿದ್ದೇಕೆ? ಎರಡು 2019ರಲ್ಲಿ ಆಗಿರುವಂತಹ ಕೋವಿಡ್ ಏನಿತ್ತಲ್ಲ ಸಮಯ, ಅದೇ ರೀತಿಯಾಗಿ ಮತ್ತೆ ಕೋವಿಡ್ ರೀತಿಯಲ್ಲಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಒಂಥರ ಇದು ಆತಂಕ. ಮತ್ತು ಏನು ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಪೆಟ್ರೋಲ್ ಕಡಿಮೆ ಬಳಸಬೇಕು, ಚಿನ್ನವನ್ನು ಖರೀದಿ ಮಾಡಬೇಡಿ ಅನ್ನೋದು. 1 ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಮೋದಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸಂದೇಶವನ್ನು ರವಾನಿಸಿದ್ದಾರೆ. ಇಂಧನ ಬೆಲೆ ಏರಿಕೆಯ ಭೀತಿ ನಡುವೆ ಈಗ ಮೋದಿಯವರ ಹೇಳಿಕೆ ನಿಜವಾಗ್ಲೂ ಕೂಡ ಒಂಥರ ಆತಂಕಕಾರಿ. ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಪಬ್ಲಿಕ್ಕಲ್ಲಿ ಬಂದು ಹೇಳೋ ಅವಶ್ಯಕತೆ ಇರಲಿಲ್ಲ. ವಿವಾಹ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿ ಮಾಡಬೇಡಿ ಅನ್ನೋದು, ವರ್ಕ್ ಫ್ರಮ್ ಹೋಮ್ ಮಾಡಲು ಮೋದಿ ಸಲಹೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಹೇಳಿಕೆಯ ಹಿಂದಿನ ಲೆಕ್ಕಾಚಾರ ಏನು ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮೋದಿಯವರ ಈ ಒಂದು ಹೇಳಿಕೆ. ಸೊ ಪ್ರಧಾನಿ ದೇಶ ನಡೆಸಲು ಅಸಮರ್ಥರು ಅಂತೇಳಿ ಒಂದು ಕಡೆ ರಾಹುಲ್ ಗಾಂಧಿಯವರ ವಾಗ್ದಾಳಿ. 12 ವರ್ಷಗಳಲ್ಲಿ ದೇಶವನ್ನು ಇಂಥ ಸ್ಥಿತಿಗೆ ತಳ್ಳಲಾಗಿದೆ ಅಂತ ರಾಹುಲ್ ಗಾಂಧಿ ಮೋದಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಹಜವಾಗಿ ಜನಸಾಮಾನ್ಯರಲ್ಲಿ ಇರುವಂಥ ಪ್ರಶ್ನೆ, ಭರ್ಜರಿಯಾಗಿ ಸಭೆ ಸಮಾರಂಭಗಳು ರ್ಯಾಲಿಗಳೆಲ್ಲವನ್ನು ಮಾಡಿದ್ರಿ, ಎಲ್ಲ ಮುಗಿದೋಯ್ತು, ರಿಸಲ್ಟ್ ಕೂಡ ಬಂದಾಯಿತು, ಈಗ ಏನು ಉಳಿದಿಲ್ಲ, ಈಗೇನೇ ಆದರೂ ಕೂಡ ಜನಸಾಮಾನ್ಯರ ಮೇಲೆ ಅದನ್ನು ಹೊರೆ ಹಾಕುವಂಥ ಪ್ರಯತ್ನ ಅನ್ನುವಂಥ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ನೀವು ಯಾಕೆ ಇದನ್ನು ರ್ಯಾಲಿ ಮಾಡೋ ಮುಂಚೆನೇ ಯಾಕೆ ಘೋಷಣೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ. ಈಗ ಮಧ್ಯಪ್ರಾಚ್ಯದಲ್ಲಿ ತಾತ್ಕಾಲಿಕವಾಗಿ ಯುದ್ಧ ಬ್ರೇಕ್ ಆಗಿದೆ ಅಲ್ಲಿ, ಆದರೂ ಈ ರೀತಿ ಹೇಳಿಕೆಗಳು ಯಾಕೆ ಅನ್ನೋದು. ಯುದ್ಧ ಆರಂಭವಾಗಿ ಆಲ್ಮೋಸ್ಟ್ ಅಲ್ಲಿ 3 ತಿಂಗಳ ಕಂಪ್ಲೀಟ್ ಆಯಿತು. ಪರ್ಯಾಯ ವ್ಯವಸ್ಥೆಯನ್ನು ಭಾರತ ಯಾಕೆ ಮಾಡಿಕೊಳ್ಳಲಿಲ್ಲ? ಇದುವರೆಗೂ ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಬಹುದಾಗಿತ್ತು. ಅದೇ ಹಾರ್ಮುಜ್ ಮುಖಾಂತರ ಯಾಕೆ ಬರಬೇಕು? ಸಹಜವಾಗಿ ಕುತೂಹಲ ಇದೆ, ಯಾಕೆ ಹೇಳಿರಬಹುದು ಅಂತೇಳಿ. ಸೊ ಯಾಕೆ ಹೇಳಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಮಾತನಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ. ಮೋದಿಯವರು ಮಾತನಾಡಿದ್ದಾರೆ, ಎಚ್ ಕೆ ಪಾಟೀಲ್ ಅವರು ಮಾತನಾಡಿದ್ದಾರೆ, ಹರಿಪ್ರಸಾದ್ ಕೂಡ ಮಾತನಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ, ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. पिछले 2 महीने से हमारे पड़ोस में ही इतना बड़ा युद्ध चल रहा है. इसका असर पूरी दुनिया पर पड़ा है और भारत पर तो
और भी गंभीर असर हुआ है। साथियों, भारत के पास बड़े बड़े तेल के कुएं नहीं है। हमें अपनी जरूरत का पेट्रोल, डीजल, गैस, ये सब बहुत बड़ी मात्रा में दुनिया के दूसरे देशों से, बाहर से मंगाना पड़ता है। युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं, आसमान को भी पार कर गए हैं। अड़ोस पड़ोस में देशों में क्या हाल है वो तो अखबारों में आता है। भारत सरकार इस युद्ध के पिछले 2 महीनों से देशवासियों को इस संकट से बचाने के लिए लगातार प्रयास कर रही है। नागरिकों पर बोझ न पड़े, इसके लिए सरकार सारा बोझ सरकार खुद अपने कंधे पर उठा रही है। लेकिन साथियों, जब सप्लाई चेन पर संकट लगातार बना रहे तो हम कितने भी उपाय कर लें, मुश्किलें बढ़ती ही जाती है। इसलिए अब देश को सर्वोपरि रखते हुए, मां भारती को सर्वोपरि रखते हुए हमें एकजुट होकर के लड़ना होगा। हमें याद रखना है, ಮೋದಿಯವರು ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಯಾಕಾಯಿತು ಅಂತ ಹೇಳ್ತಾ ಇಲ್ಲ, ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಚಿನ್ನ ತಗೊಳ್ತಿರೋರನ್ನ ಯಾರು ಬೇಡ ಅಂತ ಹೇಳ್ತಾರೆ. ನೀವು ಜನರಿಗೆ ಏನು ಒಂದು ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದ್ರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತೋದಿಲ್ಲ. ಅದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋದನ್ನ ನಾವು ಬೇಡನಕ್ಕಾಗ್ತದ? ಅದೆಲ್ಲ ಮಾಡೋಕ್ಕಾಗಲ್ಲ. ಅವರ ಬದುಕಿನಲ್ಲಿ ಕಷ್ಟನೋ, ಸುಖನೋ, ಸಾಲನೋ, ಸೋಲನೋ ಮಾಡಿ ಅವ್ರ ಜೀವನದಲ್ಲಿ ಅವರು ಮಾಡ್ತಾರೆ. ಈಗ ಓಡಾಡೋರ್ನೆಲ್ಲಾದ್ರೂ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂದ್ರೆ ಆಗ್ತದ? ಈಗ ಫಸ್ಟು ಆಫೀಸರ್ಗಳಿಗೆಲ್ಲ ಹೇಳಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸು, ನೀವು ಯಾರು ಗೌರ್ಮೆಂಟ್ ಇದರಲ್ಲಿ ನಿಮ್ಮ ಗಾಡಿಗಳಲ್ಲಿ ಓಡಬೇಡಿ, ನೀವೆಲ್ಲ ಮೆಟ್ರೋಲ್ ಹೋಗಿ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಂತ ಫಸ್ಟು ತಾಕೀತು ಮಾಡಲಿ. ಅವ್ರ ಮಂತ್ರಿಗಳಿಗೆ ತಾಕೀತು ಮಾಡಲಿ, ಸೆಂಟ್ರಲ್ ಮಿನಿಸ್ಟರ್ ತಾಕೀತು ಮಾಡಲಿ, ಅವ್ರ ಸರ್ಕಾರ ಇರೋಂಥ ಎಲ್ಲ ಮಂತ್ರಿಗಳಂತ ಅವರು ತಾಕೀತು ಮಾಡಲಿ. ನೀವು ಯಾರು ಇನ್ಮೇಲೆ ಪೆಟ್ರೋಲ್ ಗಾಡೀಲಿ ಹೋಗಬೇಡಿ, ನೀವೆಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ, ನೀವೆಲ್ಲ ಮೆಟ್ರೋಲ್ ಹೋಗಿ, ನೀವೆಲ್ಲ ಟ್ರೈನಲ್ಲಿ ಹೋಗಿ ಅಂತ ಫಸ್ಟ್ ಅವ್ರಿಗೆಲ್ಲ ಹೇಳಿ. ಫಸ್ಟು ನಾನು ನಡ್ಕೋಬೇಕು, ಆಮೇಲೆ ನಾವು ಬೇರೆ ಸಾಮಾನ್ಯ. ಚಿನ್ನ ಖರೀದಿ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಖಾಸಗಿ ವೆಹಿಕಲ್ಸನ್ನು ಉಪಯೋಗ ಮಾಡಬೇಡ್ರಿ, ವಿದೇಶ ಪ್ರವಾಸ ಮಾಡಿ. ಇವೆಲ್ಲ ಒಂದು ಸಂದೇಶವನ್ನು ಕಳಿಸ್ತಾವೆ. ಈ ಸಂದೇಶದೊಳಗೆ ಒಂದು ಭಾರತಕ್ಕೆ ಬರ್ತಕ್ಕಂಥ ಏನು ತೈಲ ಇದೆ ಅದರ ಕೊರತೆ ತೀವ್ರವಾಗಿ ಆಗ್ತದೆ ಅನ್ನುವಂಥ ಒಂದು ಸಂದೇಶ. ಆದರೆ ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಇವೆಲ್ಲ ಜನರನ್ನು ಒಂದು ರೀತಿ ಭಯ ಮೂಡಿಸುವಂಥ ರೀತಿಯೊಳಗೆ ಹೇಳಿರ್ತಕ್ಕಂಥ ವಾರ್ನಿಂಗ್ಗಳಾಗಿವೆ. ಪಾರ್ಲಿಮೆಂಟ್ ಮೊನ್ನೆನೇ ನಡೆದಿತ್ತಲ್ಲ, ಆವಾಗ ಈ ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಅವರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಜಗತ್ತಿನೊಳಗೆ ಆ ರೀತಿ ಸನ್ನಿವೇಶ ಸೃಷ್ಟಿಯಾಗಿಲ್ಲ. ಸೃಷ್ಟಿಯಾಗಿದೆ, ಆಗುವಂಥದ್ದಿದೆ ಅಂಥೇಳಿನೂ ಪ್ರಧಾನಮಂತ್ರಿ ಎಲ್ಲಿನೂ ಪ್ರಸ್ತಾಪ ಮಾಡಿರಲಿಲ್ಲ. ಒಮ್ಮಿಂದೊಮ್ಮೆಲೇ ಈ ಮಾತು ಹೇಳಿರೋದು. ಏನು ಅಮೇರಿಕಾದವರು ನಮಗೆ ಅತ್ಯಂತ ತೀವ್ರವಾದ ಅಸಹಕಾರ ಮಾಡ್ತಾಯಿದ್ದಾರಾ? ಇರಾನ್ದವರು ಅಸಹಕಾರ ಮಾಡ್ತಾಯಿದ್ದಾರಾ? ಏನು ಬೆಳವಣಿಗೆ ಆಯಿತು?
ಅನ್ನೋದ್ರ ಬಗ್ಗೆ ಪ್ರಧಾನಮಂತ್ರಿ ದೇಶಕ್ಕೆ ಮತ್ತೆ ಹೇಳಬೇಕು. ಆಸ್ಟೆರಿಟಿ ಮೆಷರ್ಸ್ ಮಾಡಿ ಪೆಟ್ರೋಲ್ನ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತೆ ಫಾರಿನ್ ಟೂರ್ ಹೋಗ್ಬೇಡಿ ಅಂತ ಹೇಳಿದವರು ಇವ್ರು ಏನ್ ಮಾಡ್ತಾ ಇದ್ರು ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ ಅದ್ರಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲಿ ತನಕ ನಾನು ಬಹಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಚಿನ್ನ ಖರೀದಿ ಮಾಡೋದು ನಿಲ್ಲಿಸಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರ್ಲಿಲ್ವಾ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗ್ಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣ್ಲಿಲ್ವಾ, ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ ಹೋದಾಗ ಅವಾಗ ಕಾಣ್ಲಿಲ್ವಾ, ಅಥವಾ ಸಿಕ್ಕಿಂ ಅಲ್ಲಿ ಹೋದಾಗ ಫುಟ್ಬಾಲ್ ಆಡಕ್ ಹೋದಾಗ ಕಾಣ್ಲಿಲ್ವಾ, ವಾರಣಾಸಿಗೆ ಹೋಗ್ಬಿಟ್ಟು ಆ ದೇವಸ್ಥಾನ ದರ್ಶನ ಮಾಡಕ್ಕೆ 1000 ಜನ ಕರ್ಕೊಂಡು ಹೋದ್ರಲ್ಲ, ಬೆಂಗಾಲಲ್ಲಿ ಲಕ್ಷಾಂತರ ಜನಗಳ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಒಂದೊಂದು ಮೀಟಿಂಗ್ ಮಾಡ್ಬೇಕಂದ್ರೆ 100 ಕೋಟಿ ರೂಪಾಯಿ ಬೇಕು, ಅದೆಲ್ಲ ಹಣ ಎಲ್ಲಿಂದ ಬಂತಂತೆ. ಇವ್ರು ಮಾಡೋದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪ್ರಾಕ್ಟೀಸ್ ಬಿಫೋರ್ ಪ್ರೀಚಿಂಗ್ ಅಂತ ಹೇಳಿ. ನಾವು ಏನು ಬೇರೆಯವ್ರಿಗೆ ಹೇಳ್ಕೊಡ್ತೀವಿ ಅದನ್ನ ಮೊದಲು ನಾವು ಅನುಸರಿಸಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು ಅಂತ ಹೇಳಿ ತಮ್ಮ ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡ್ಲಿ. ಇವರು ಏನು ಮಲೇಷ್ಯಾ ಅಥವಾ ಇಂಡೋನೇಷ್ಯಾದಿಂದ ನಾಯಿ ಕೊಡೆನ ಕರ್ಕೊಂಡ್ಬಂದು ತಿಂತಾರೆ, ಅದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಆ ಮಶ್ರೂಮ್ ಅನ್ನೋದಕ್ಕೆ ಕನ್ನಡದಲ್ಲಿ ನಾಯಿ ಕೊಡೆ ಅಂತಾರೆ. ಅದನ್ನ ತರಿಸಿ ಅದನ್ನ ತಿನ್ನೋದನ್ನ ನಿಲ್ಲಿಸಿದಾಗ ಎಷ್ಟು ಕಮ್ಮಿ ಆಗುತ್ತೆ, ಆಹಾರ ಕಮ್ಮಿ ಆಗುತ್ತೆ, ಆಹಾರ ತಿನ್ನೋದು ಕಮ್ಮಿ ಮಾಡಬೇಕು ಅಂತ ಅವ್ರು ಹೇಳ್ತಾರಲ್ಲ. ಇವ್ರಿಗೇನಾದ್ರೂ ಹೊಣೆಗಾರಿಕೆ ಇದ್ದಿದ್ರೆ ಆದ್ರೆ, ಯಾಕಂದ್ರೆ ಇವರೇ ಹೇಳ್ತಾ ಇದ್ದೀವಿ ರಾಷ್ಟ್ರ 4ನೇದೋ 3ನೇದೋ ಅತಿ ಹೆಚ್ಚಿನ ಆರ್ಥಿಕ ಶಕ್ತಿ ಅಂತ ಹೇಳಿ, ಅಂತ ದೊಡ್ಡ ಶಕ್ತಿ ಹೊಂದಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಈ ನೋಡಿ, ಯಾವುದೇ ಒಂದು ದೇಶದಲ್ಲಿ ಕ್ರೈಸಿಸ್ ಬಂದಾಗ ಆ ರಾಷ್ಟ್ರದ ನಾಯಕತ್ವ ವಹಿಸಿದಂಥವ್ರು ಜನರಿಂದಲೂ ಸಹಕಾರ ಬಯಸ್ತಾರೆ. ಎಲ್ಲವೂ ಸರ್ಕಾರದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಜನರ ಸಹಕಾರ ಇದ್ದಾಗ ಮಾತ್ರ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮತ್ತು ದೇಶದ ಸುರಕ್ಷತೆ ಉಳಿಲಿಕ್ಕೆ ಸಾಧ್ಯತೆ. ಮತ್ತು ದೇಶದಲ್ಲಿ ಏನು ಕೆಲವೊಂದು ಅವಶ್ಯಕತೆ ಇದ್ದಾವೆ ಅದನ್ನು ಪಾಲನೆ ಮಾಡುವಂಥದ್ದು ನಾಗರಿಕರ ಜವಾಬ್ದಾರಿನೇ ಹೌದು. ಭಾಳ ಮುಖ್ಯವಾಗಿ ಹಿಂದೆ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಈ ಒಂದು ಯುದ್ಧದ ಸಂದರ್ಭದಲ್ಲಿ ಒಂದು ಮಾತನ್ನು ಅವ್ರು ಹೇಳಿದರು, ಒಂದು ವಾರಕ್ಕೆ ಒಂದು ಒಪ್ಪತ್ತು ಊಟ ಮಾಡ್ರಿ ಅಂತ ಹೇಳಿ. ಅಂದರೆ ಆಹಾರದ ಒಂದೇನು ಕೊರತೆ ಆದಾಗ ಅದನ್ನ ಉಳಿಸಲಿಕ್ಕೆ ಏನು ಮಾಡಬೇಕು ಕ್ರಮ ಅನ್ನುವಂಥದ್ದು ರಾಷ್ಟ್ರ ನಾಯಕರು ಚಿಂತನೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಮೋದಿಜಿಯವರು ಏನೊಂದು ಕಾಲ್ ಮಾಡಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ ನಾಗರಿಕರಿಗೆ, ಅದನ್ನ ಪಾಲನೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇದು ಯುದ್ಧದ ಸಮಯದಲ್ಲಿ ಇವತ್ತು ಬೇರೆ ದೇಶದಲ್ಲಿ ಯುದ್ಧ ನಡೀತಾ ಇದ್ದರೂ ಅದರ ಇಫೆಕ್ಟು ಆಲ್ಮೋಸ್ಟ್ ಜಗತ್ತಿನ ಎಲ್ಲ ರಾಷ್ಟ್ರಕ್ಕೂ ಇಫೆಕ್ಟ್ ಆಗಿದೆ, ನಮ್ಮ ರಾಷ್ಟ್ರಕ್ಕೂ ಇಫೆಕ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಪೆಟ್ರೋಲು, ಡೀಸೆಲು ಈಗ ಅನ್ನೆಸರಿ ನಾವು ಕೆಲವೊಮ್ಮೆ ಎಲ್ಲಿ ಹೋಗಲೇ ಇರಬಾರ್ದು ಅಂತಲ್ಲಿನೂ ಹೋಗ್ತೀವಿ ನಾವು ಕಾರ್ ತೊಗೊಂಡು. ಹಾಗಾಗಿ ಆ ರೀತಿ ಅವಾಯ್ಡ್ ಮಾಡಿಕೊಂಡು ಎಲ್ಲಿ ಜರೂರಿದೆ ಅಂಥಲ್ಲಿ ಮಾತ್ರ ಕಾರನ್ನಾಗಲಿ ಅಥವಾ ಟೂ ವೀಲರ್ನಾಗಲಿ ಉಪಯೋಗ ಮಾಡುವಂತಾದರೆ ಪೆಟ್ರೋಲು ಮತ್ತು ಡೀಸೆಲನ್ನು ಮಿತ ಬಳಕೆ ಮಾಡಲಿಕ್ಕೆ ಸಾಧ್ಯತೆ. ಆ ರೀತಿಯಾದಂಥ ಒಂದು ಅಡ್ವೈಸನ್ನು ಅವರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತು ಈಗ ಬಂಗಾರ ಇಟ್ ಈಸ್ ನಾಟ್ ಎ ನೆಸೆಸಿಟಿ, ಲೈಫಿನ ಒಂದು ಅವಶ್ಯಕತೆ ಅಲ್ಲ. ವಿರೋಧ ಮಾಡಲಿಕ್ಕೆ ಯಾವುದೇ ಕಾರಣ ಬೇಕಾಗಿಲ್ಲ, ಅವರು ಎಲ್ಲವನ್ನೂ ಮಾಡ್ತಾರೆ. ಯಾಕಂತಂದರೆ ಬರೀ ಈಗ ಅಷ್ಟಕ್ಕೆ ಮಾತ್ರ ಜೀವಿತ ಆಗಿದೆ. ಇದರಲ್ಲಿ ತಪ್ಪೇನಿದೆ? ಪೆಟ್ರೋಲ್ ಡೀಸೆಲ್ನ ಕೊರತೆ ಆಗ್ತಾ ಇದೆ. ಹೊರದೇಶದಲ್ಲಿ ಇವತ್ತು ನಾವು ಹೊರದೇಶದ ಮೇಲೆ ತೈಲಗಳಾದ ಹಾಗಾಗಿ ನಾವು ಅವರ ಮೇಲೆ ಆಶ್ರಯವನ್ನು ನಡೆಸ್ಕೊಂಡಿದ್ದೇವೆ. ಅಲ್ಲಿ ಕೊರತೆ ಆದಾಗ, ಬೆಲೆ ಹೆಚ್ಚಾದಾಗ ಇಂಥವುಗಳನ್ನು ಕಡಿಮೆ ಮಾಡಬೇಕು. ಇವತ್ತು ವೆಹಿಕಲ್ಗಳು ಇವಿ ಬರ್ತಾ ಇರೋದು ಯಾಕೆ? ಇವೆಲ್ಲವನ್ನು ಕೊರತೆಯನ್ನು ನೀಗಿಸಲಿಕ್ಕೆ. ಆಮೇಲೆ ಚಿನ್ನದ ಬೆಲೆ ಯಾವ ಕಾಲಕ್ಕೆ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ನಾಳೆ ದಿವಸ ನೀವು ಹೆಚ್ಚಿನ ಚಿನ್ನವನ್ನು ತೆಗೆದು ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ಭರವಸೆ ಏನು? ಮತ್ತಷ್ಟು ಹೆಚ್ಚಬಹುದು ಅದರ ಬೆಲೆಗಳು ಅಂತ. ತಕ್ಷಣಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಇರತಕ್ಕಂಥ ಬೆಲೆ ನಾಳೆ ಸಾವಿರಗಳಿಗೆ ಬಂದುಬಿಟ್ರೆ ಆಗ ನಿಮ್ಮ ಪರಿಸ್ಥಿತಿ ಹಣ ಕಳ್ಕೊಳ್ತೀರಲ್ವಾ? ಈ ಕಾರಣಗಳಿಂದ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯ ಮಾತುಗಳನ್ನು ಅವರು ಆಡಿದ್ದಾರೆ. ವಿರೋಧ ಮಾಡಲಿಕ್ಕೆ ಯಾವ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಸ್ವಾತಿ ಚಂದ್ರಶೇಖರ್ ಅವರು, ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು AAP ವಕ್ತಾರರಾಗಿರುವಂಥ ಪುಟ್ಟಣಗೌಡರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ಹಾಗೇನೆ ಬಿಜೆಪಿ ವಕ್ತಾರರಾಗಿರುವಂತಹ ಯದುವೀರ್ ಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ JDS ವಕ್ತಾರರಾಗಿರುವಂಥ ನಾಗೇಂದ್ರ ಬಾಬು ಪ್ರಸಾದ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸ್ವಾತಿ ಮೇಡಮ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಒಂಥರ ಮೋದಿಯವರ ಆಘಾತಕಾರಿ ಹೇಳಿಕೆ ಇದು. ನೀವು ಆಘಾತಕಾರಿ ಹೇಳಿಕೆ ಅಂತ ಭಾವಿಸ್ತೀರಾ ಅಥವಾ ಒಂದು ಸಂದೇಶ ಅಂತ ನೋಡ್ತೀರಾ? ಏನು ಇರಬಹುದು ಅಂತೇಳಿ ಈ ಹೇಳಿಕೆ ಹಿಂದೆ ಇರುವಂಥ ಉದ್ದೇಶ ಏನು? 1965ರಲ್ಲಿ ದೇಶ ಎಂದೂ ಕಂಡು ಕೇಳಿಯರಿದ್ದಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಿತ್ತು. ಸ್ವಾತಂತ್ರ್ಯದ ನಂತರದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಕಷ್ಟು ಹಲವಾರು ವಿಚಾರಗಳನ್ನ ನಾವು ಹೋರಾಟಗಳನ್ನ ಎದುರಿಸಿದ್ವಿ. ಯಾವಾಗ ಇಂಡಿಯಾ ಮತ್ತು ಪಾಕಿಸ್ತಾನದ ಯುದ್ಧ ನಡೀತಾ ಇತ್ತು, US ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಹೇರ್ತು, ನಾವು ಯಾವುದೇ ರೀತಿಯಾದಂತಹ ಆಹಾರ ಧಾನ್ಯಗಳನ್ನು ಭಾರತಕ್ಕೆ ಕಳಿಸೋದಿಲ್ಲ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅಂದಿನ ಪ್ರಧಾನಮಂತ್ರಿಗಳು, ತಮ್ಮ ಮನೆಯಲ್ಲಿ ಒಂದು ಹೊತ್ತಿನ ಊಟವನ್ನು ಅವತ್ತಿನ ದಿನ ತ್ಯಜಿಸಿ, ಅದಾದ ನಂತರದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ದೇಶಕ್ಕೆ ಹೇಳಿ, ನಾನು ನನ್ನ ಮನೆಯಲ್ಲಿ ಒಂದು ಹೊತ್ತಿನ ಊಟವನ್ನು ತ್ಯಜಿಸಿದ್ದೀನಿ, ತಾವು ದೇಶದ ಹಿತರಕ್ಷಣೆಗಾಗಿ ಮತ್ತು ನಮ್ಮಲ್ಲಿರುವಂತಹ ಧಾನ್ಯಗಳು ಏನು ಯುದ್ಧ ಮುಗಿಯೋ ತನಕ ನಮಗೆ ಅದನ್ನು ಶೇಖರಿಸಿಡೋಣ ಅನ್ನೋ ಕಾರಣಕ್ಕೆ ಹೇಳಿ ಅವರು ನಾನು ಮಾಡಿದ್ದೀನಿ ನೀವು ಮಾಡಿ ಅಂತ ಹೇಳ್ತಾರೆ. ಆವಾಗ ದೇಶದ ಜನ ಅದನ್ನು ಚಾಚೂ ತಪ್ಪದೆ ಫಾಲೋ ಮಾಡ್ತಾರೆ. ಹಾಗೆ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು 1965ರ ಇತಿಹಾಸವನ್ನು ಮತ್ತೆ 2026ರಲ್ಲಿ ನಾನು ರಿಪೀಟ್ ಮಾಡಿಬಿಡ್ತೀನಿ. ದೇಶದ ಜನತೆ ನಾನು ಇದನ್ನು ಹೇಳಿದ ತಕ್ಷಣ ಕೇಳಿ ಎಲ್ಲರೂ ಯಾರೂ ಆಫೀಸಿಗೆ ಹೋಗೋದಿಲ್ಲ, ವರ್ಕ್ ಫ್ರಮ್ ಹೋಮ್ ಮನೇಲಿ ಕುತ್ಕೊಂಡ್ಬಿಡ್ತಾರೆ. ನಾಳೆಯಿಂದ ಚಿನ್ನದ ಅಂಗಡಿಗಳೆಲ್ಲ ಬಾಗಿಲು ಹಾಕ್ಕೊಂಡು ಅವರು ಕೂಡ 3-4 ತಿಂಗಳು ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ಇನ್ನೆಲ್ಲ ನ್ಯೂಸ್ ಚಾನೆಲ್ಗಳ ನ್ಯೂಸ್ ಆ್ಯಂಕರ್ಸು, ನಾವು ವಕ್ತಾರರು ಎಲ್ಲರೂ ಕೂಡ ಮನೆಯಿಂದನೇ ಲೈವ್ ಬರ್ತೀವಿ. ಆಮೇಲೆ ಪ್ರಧಾನಮಂತ್ರಿಗಳು ಕೂಡ ಯಾವುದೇ ರೀತಿಯಾದಂತಹ ಅಂತಾರಾಷ್ಟ್ರೀಯ ವಿಸಿಟ್ಗಳನ್ನು ಮಾಡೋದಿಲ್ಲ. ಅವರು ಕೂಡ ಪಾಪ ಸೆಲ್ಫ್ ಏನು ಅವರಿಗೆ ಇರುವಂತಹ ವಿಮಾನಗಳನ್ನು ಬಳಸೋದಿಲ್ಲ. ಅವರು ಕೂಡ ಮೆಟ್ರೋದಲ್ಲಿ ಓಡಾಡ್ತಾರೆ. ಅಲ್ಲ, ಭದ್ರತೆಯನ್ನು ಬಳಸಬೇಡಿ ಅಂತ ಹೇಳೋದಕ್ಕೆ ಪ್ರಧಾನಮಂತ್ರಿಯಾಗಿ ಭದ್ರತೆ ಯಾವತ್ತಿದ್ರು ಈ ಸಮಯದಲ್ಲಿ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಕೂಡ ಮನೆಯಲ್ಲಿ ಭದ್ರತೆ ಅವಶ್ಯಕತೆ ಅವರು ಕೂಡ ಮೆಟ್ರೋ ಟ್ರೈನ್ ಅಲ್ಲಿ ಓಡಾಡ್ತಾರೆ. ಸೊ ಈ ರೀತಿಯಾದಂತಹ ಒಂದು ಸನ್ನಿವೇಶವನ್ನ ಈ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಸೃಷ್ಟಿಯಾಗುತ್ತೆ ಅಂತ ಅನ್ಕೊಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನನಗಿರುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ಕೇವಲ 1 ತಿಂಗಳ ಹಿಂದೆ ಇಡೀ ದೇಶದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ನಮ್ಮ ದೇಶ ಬಹಳ ಸದೃಢವಾಗಿದೆ, ನಾವು ಬಹಳ ಬಲಿಷ್ಠವಾಗಿದ್ದೀವಿ, ಅಲ್ಲೆಲ್ಲೋ ಹರ್ಮೋಸ್ ಅಲ್ಲಿ ನಮ್ಮ ನೌಕೆಗಳನ್ನ ಬಿಡದೇ ಇದ್ರೆ ನಮ್ಮ ದೇಶಕ್ಕೆ ಏನ್ರಿ ಎಫೆಕ್ಟ್ ಆಗುತ್ತೆ? ಯಾವುದೋ ಇರಾನು ಇಸ್ರೇಲು US ವಾರ್ ಮಾಡ್ಕೋತಾ ಇದ್ರೆ ನಮಗೂ ಅದಕ್ಕೂ ಏನ್ರಿ ಸಂಬಂಧ? ನಾವು ಬಹಳ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಕಮರ್ಷಿಯಲ್ ಗ್ಯಾಸಿನ ಇನ್ಕ್ರೀಸ್ ಆಗೋದಿಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದಿಲ್ಲ, ಡೀಸೆಲ್ ರೇಟ್ ಜಾಸ್ತಿ ಆಗೋದಿಲ್ಲ ಅಂತ ಕೇವಲ ಏನು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಇಂದನೋ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಇಂದನೋ ಇದನ್ನ ಹೊರಸಿರೋ ಅಂಥದ್ದಲ್ಲ. ಖುದ್ದು ಪ್ರಧಾನಮಂತ್ರಿಗಳೇ ಚುನಾವಣೆ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಮಾತಾಡಿದವರು ಇವತ್ತಿನ ದಿನ ಎಲೆಕ್ಷನ್ ಮುಗಿದ ಮಾರನೇ ದಿನ 1000 ರೂಪಾಯಿ ಜಾಸ್ತಿ ಆಗುತ್ತೆ ಕಮರ್ಷಿಯಲ್ ಸಿಲಿಂಡರ್ಗಳಲ್ಲಿ. ಅದಾಗ 1 ವಾರಕ್ಕೆ ರಿಸಲ್ಟ್ ಬಂದು 1 ವಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಹೇಳ್ತಾರೆ, ಇಲ್ಲ ತಾವೆಲ್ಲರೂ ಕೂಡ ಮನೇಲಿ ಕೂತ್ಕೊಳ್ಳಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಯಾರು ಕೂಡ ಹೊರಗಡೆ ಬರಬೇಡಿ ಅಂತ. ಇಷ್ಟು ದಿನ ಏನು ಕಳ್ಳೆಪುರಿ ತಿಂತಾ ಇದ್ರಾ? ಇಲ್ಲ ಪಾಪ ಅವರು ಆ್ಯಕ್ಚುಲಿ ಬೇಲ್ಪುರಿ ತಿಂತಾ ಇದ್ರು ವೆಸ್ಟ್ ಬೆಂಗಾಲ್ ಚುನಾವಣೆಗೆ ಹೋಗಿ. ಕೇವಲ ಚುನಾವಣೆಗಳನ್ನು ಗೆಲ್ಲಿಸೋದೇ ರಾಜಕೀಯ ಅಥವಾ ಆಡಳಿತ ಅಂತ ಅನ್ಕೊಂಡಿರುವಂತಹ ಬಿಜೆಪಿ ಸರ್ಕಾರಕ್ಕೆ ಬಹಳ ಚಾಟಿ ಏಟನ್ನು ಬೀಸಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ವಿಪಕ್ಷಗಳು ಮಾಡ್ತಾ ಇಲ್ಲ, ದೇಶದ ಜನರೇ ಮಾಡ್ತಾ ಇದ್ದಾರೆ. ನೀವ್ಯಾರು ಹೇಳೋದಕ್ಕೆ ನಮ್ಮನ್ನ ಕೋವಿಡ್ ಅಂತ ಒಂದು ಸಂದರ್ಭ ಇತ್ತು, ಆವತ್ತಿನ ದಿನ ನಾನು ಕೂಡ ಒಪ್ಕೊಳ್ತೀನಿ, ಸಾಕಷ್ಟು ದೇಶದ ಜನರು ಒಪ್ಕೊಂಡಿದ್ರು. ಅವತ್ತು ಇಂಥದ್ದೇ ಪರಿಸ್ಥಿತಿ, ಸೇಮ್ ಸಿಚುಯೇಷನ್ 2021ರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ನಡೀತಿತ್ತು. ಆವಾಗಲೂ ಹೋಗಿ ಕ್ಯಾಂಪೇನ್ ಮಾಡಿದ್ರು, ಇಲ್ಲಿ ದೇಶದ ಜನ ಸಾಯ್ತಾ ಇದ್ರು. ಆದರೆ ಅವತ್ತಿನ ದಿನ ದೇಶದ ಜನ ತಮ್ಮನ್ನ ಆ ಕ್ಷಣಕ್ಕೆ ತಮ್ಮನ್ನು ಕ್ಷಮಿಸಿದ್ರು. ಆಯಿತು, ಪರವಾಗಿಲ್ಲ, ಎಲ್ಲ ಕಡೆ ಬಂದಿದೆ, ನಾವಿದನ್ನು ಫಾಲೋ ಮಾಡ್ತೀವಿ ಅಂತ. ಆದರೆ ಇವತ್ತಿನ ದಿನ ದೇಶದ ಜನ ತಮ್ಮ ಸುಳ್ಳುಗಳನ್ನು, ತಾವು ಮಾಡ್ತಾ ಇರುವಂತಹ ಈ ನಾಟಕವನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಾವು ಪೆಟ್ರೋಲ್ ಮಿತವಾಗಿ ಬಳಸಿ ಅಂತ ಹೇಳಿ ಆಯಿತು, ಒಪ್ಕೊಳ್ಳೋಣ. ಹಂಗನ್ಬಿಟ್ಟು ಇಷ್ಟು ದಿನ ಸಬ್ಸಿಡಿ ರಹಿತ ಗ್ಯಾಸನ್ನು ನಾವು ಸಬ್ಸಿಡಿ ಬಿಟ್ಬಿಡಿ, ದೇಶದ ಜನರೇ ಬೇರೆಯವ್ರಿಗೋಸ್ಕರ ಸಬ್ಸಿಡಿ ಆಗಲಿ, ಏನೋ ದೊರೆಯಲಿ, ಬಡವರಿಗೆ ಸಬ್ಸಿಡಿ ಸಿಗಲಿ ಅಂತ ಹೇಳಿದ್ರಲ್ಲ, ಆ ದುಡ್ಡು ಏನು ಮಾಡಿದ್ರಿ? ಇನ್ನೇನು 2-3 ದಿನ ಪೆಟ್ರೋಲ್ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಇಷ್ಟು ದಿನ $40 ಬ್ಯಾರಲ್ ಇದ್ದಾಗ ಪೆಟ್ರೋಲನ್ನು ಖರೀದಿ ಮಾಡ್ತಾ ಇದ್ರಲ್ಲ, ಅಷ್ಟು ಅತಿ ಕಡಿಮೆಲಿ. ನಾವು $80 ಬ್ಯಾರಲ್ ಇದ್ದಾಗಲೂ ಕೂಡ ಪೆಟ್ರೋಲ್ ರೇಟನ್ನು ಇನ್ಕ್ರೀಸ್ ಆಗೋದಕ್ಕೆ ಬಿಡಲಿಲ್ಲ UPA ಸರ್ಕಾರದಲ್ಲಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಆದರೆ ತಾವು $40 ಬ್ಯಾರಲ್ ಇದ್ದಾಗಲೂ ಕೂಡ 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ತನಕ ಪೆಟ್ರೋಲನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡಿದಿರಿ. ಆ ದುಡ್ಡನ್ನೆಲ್ಲ ಇವತ್ತಿನ ದಿನ ಏನು ಮಾಡಿದ್ರಿ? ನೀವು ಹೇಗೆ ಏನೋ ಕಾಲಾನುಸಾರ ದೂರದರ್ಶನದ ಮೂಲಕ ಬಂದು ದೇಶದ ಜನರನ್ನು ಉದ್ದೇಶಿಸಿ ಮಾತಾಡ್ತಿರಲ್ಲ, ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ವಕ್ತಾರೆಯಾಗಿ, ದೇಶದ ಪ್ರಜೆಯಾಗಿ, ನನ್ನ ಆದಿಯಾಗಿ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು, ಇಷ್ಟು ದಿನ ಶೇಖರಿಸಿ ಇಟ್ಟಿದ್ದಂತಹ ಸಬ್ಸಿಡಿ ಹಣ ಎಲ್ಲೋಗಿದೆ, ಬಂದು ಉತ್ತರ ಕೊಡಿ, ಅದೇ ದೂರದರ್ಶನದ ಮೂಲಕ ಅಂತ. ಯದುಕುಮಾರ್ ಸರ್, ಮೋದಿ ಅವರು ಏನೇ ಹೇಳಿದ್ರು ಸರಿ ಅಂತ ಒಪ್ಕೊಳ್ತೀರಾ ನೀವು? ಇದು ಸರಿ ಅಂತ ಅನಿಸ್ತಾ ಇದೆ ನಿಮಗೆ?
ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನೀವು ಹೇಳಿದಂಥದ್ದು ಆಘಾತಕಾರಿ ಅಂದಿದ್ದು ಅದು ಖೇದಕರ ಅನ್ಸುತ್ತೆ ಸರ್. ಯಾವ ರೀತಿಯ ಆಘಾತಕಾರಿ ಅಂತ ತಾವು ಹೇಳಿಲ್ಲ, ವಿಸ್ತರಿಸಲಿಲ್ಲ. ಏಕ್ದಮ್ ಜನರಿಗೇನೆ ಆಘಾತಕಾರಿ ಅಂತ ಹೇಳುವಂಥದ್ದು ಅದು ಯಾರ ಆಮೇಲೆ ಬರ್ತೀನಿ. ತಾವು ಹೇಳಿದ್ದಕ್ಕೆ ಇಟ್ಸ್ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ಅದರದ ಹಿಂದಿನ ಒಂದು ಏನಿರುತ್ತೆ ಉದ್ದೇಶ ಏನಿರುತ್ತೆ, ಆ ಉದ್ದೇಶನ ಮರೆಮಾಚಿ ಏಕ್ದಮ್ ಆಗಿ ಒಬ್ಬ ಪ್ರಧಾನಮಂತ್ರಿ ಮೇಲೆ ಈ ತರ ಅಂತ ಹೇಳುವಂತ ಸ್ಟೇಟ್ಮೆಂಟ್ಸ್ ತಪ್ಪು. ಅದು ಇರುತ್ತೆ. ಯಾಕಂದ್ರೆ ಅವರ ಮಾಡಿದ ಒಂದ್ ನಿಮಿಷ ಮೇಡಮ್, ತಾವು ಮೇಡಮ್ ಇಷ್ಟೊತ್ತು ಮಾತಾಡಿದ್ರಿ, ನಾವು ಸಮಾಧಾನವಾಗಿ ಕೇಳಿದ್ರಿ, ತಾವು ಕೇಳಿಸ್ಕೋಬೇಕು ಮೇಡಮ್. ಇವಾಗ ನಾನು ಐ ಲಿಸನ್ ಟು ಯು, ಪ್ಲೀಸ್ ಲಿಸನ್ ಟು ಮಿ ಮ್ಯಾಮ್ ಅಷ್ಟೇ ಹೇಳ್ತಾರೆ. ನಾವು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಅದಲ್ಲಿ ನೀವು ಇಲ್ಲಿ ಪ್ರಸಾರ ಮಾಡಿದಾಗ ಅವರ ಹೇಳಿದ ಉದ್ದೇಶದ 2-3 ಸಾಲಗಳ ಹಿಂದಿನಿಂದ ಹೇಳಿದಾಗ ಅದು ಯಾವುದು ಕೇಳಿದ್ರು ಅಂತ ಹೇಳಿದಂಥದ್ದು. ನೀವು ಏಕ್ದಮ್ ಆಗಿ ಪ್ರಧಾನಮಂತ್ರಿಗಳ ಮೇಲೆ ಏಕ್ದಮ್ ಆಪಾದನೆ ಹೊರಿಸುವಂತದ್ದು ಸರಿ ಅಂತ ಅದು ಆಪಾದನೆ ತಾವು ಹೇಳಿದಂತ. ತಾವು ಇನ್ನೊಂದ್ಸತಿ ನೀವು ಹೆಡ್ಲೈನ್ಸ್ ಅಲ್ಲಿ ಹೇಳ್ಬೇಕಾದಾಗ ಏನ್ ಹೇಳಿದ್ರಿ ಅಂತ ಇದು ಮಾಡ್ಕೊಳ್ಳಿ. ಈಗ ಬಂದಿದಾಗ ಸರ್, ಇದು ಗ್ಲೋಬಲ್ ಕ್ರೈಸಿಸ್ ಯಾವ್ದು ಆಘಾತಕಾರಿಯಾಗಿ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ ಬಂದ್ಬಿಟ್ಟು ಏಕ್ದಮ್ ಆಗಿ ಏರ್ತಾ ಇಲ್ಲ. ಒಬ್ಬ ನಾಡಿನ ಪ್ರಜೆಯಾಗಿ, ದೇಶದ ಪ್ರಜೆಯಾಗಿ, ಒಬ್ಬ ದೇಶದ ನಾಗರಿಕರಾಗಿ, ಪ್ರೈಮ್ ಮಿನಿಸ್ಟರ್ ಆಗಿ ದೇಶದ ಜನರನ್ನ ಹೇಳಿದಂತಾಗ ಇವಾಗಿರುವಂತ ಗ್ಲೋಬಲ್ ಕ್ರೈಸಿಸ್ ಅದು ಓನ್ಲಿ ಇಂಡಿಯಾಗೆ ಮಾತ್ರ ಅಲ್ಲ. ಇವ್ರು ಹೇಳ್ತಾರೆ ಎಲ್ಲೋ ಹಾರ್ಮೋಸ್, ಎಲ್ಲೋ ಇದು ಅಂತ, ಅದಂತ ಬೇಜವಾಬ್ದಾರಿ ಹೇಳಿಕೆಗಳು. ಮೇಡಮ್ ದಯವಿಟ್ಟು ತಾವು ಮೇಡಮ್ ನಾನು ಮಾತಾಡಾದ್ಮೇಲೆ ತಾವು ಮಾತಾಡಿ ಪ್ಲೀಸ್. ನಾವು ಮಾತಾಡಾದ್ಮೇಲೆ ನೀವು ಮಾತಾಡಿ ಅಷ್ಟೇ. ಮೇಡಮ್ ನಾನು ಡಿಸ್ಟರ್ಬ್ ಮಾಡಿಲ್ಲ. ಪ್ಲೀಸ್ ಲೆಟ್ ದ ಡಿಬೇಟ್ ಬಿ ಇದಾಗಿರ್ಬೇಕು. ಇಲ್ಲ ಇಲ್ಲ ಕೋಟ್ ಮಾಡಿದಾಗ ನೀವು ನನ್ನ ಮಾತು ಕೇಳಬೇಕಾಗುತ್ತೆ. ಮೇಡಮ್ ಒಂದು ನಿಮಿಷ ಕೋಟ್ ಮಾಡೋದಲ್ಲ, ನೀವು ಹೇಳಿದ ಕೇಳ್ತಾ ಇರೋಂಥದ್ದು ಬೇಕಾಗುತ್ತೆ. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಾಗ ಸ್ವಾತಿ ಮೇಡಮ್ ಅಲ್ಲ, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಆಯ್ತು, ಮುಗಿಸಿ. ದಿಸ್ ಇಸ್ ಎನ್ ಇಂಟರ್ನ್ಯಾಷನಲ್ ಕ್ರೈಸಿಸ್ ಸರ್. ಇದು ಇರಬೇಕಾದಾಗ ಇದು ಯಾರಿಗೂ ಕಣ್ಣ ಮುಚ್ಚಲೆ ಕಟ್ಟಾಗ್ತಾ ಇಲ್ಲ. ದೇಶದ ಜನರ ಕಣ್ಣ ಮುಚ್ಚಲೆ ಕಟ್ಟಾಗ್ಲಿ, ಇಲ್ಲ ಪ್ರಪಂಚಕ್ಕಾಗ್ಲಿ ಆಗ್ತಾ ಇಲ್ಲ. ಪ್ರಪಂಚಕ್ಕೆ ಗೊತ್ತು ಏನಾಗಿದೆ ಅಂತ ಅಂದ್ಬಿಟ್ಟು ಗ್ಲೋಬಲ್ ಕ್ರೈಸಿಸ್, ಅದು ಲಾಜಿಸ್ಟಿಕ್ ಆಗ್ಬೋದು, ಟ್ರಾನ್ಸ್ಪೋರ್ಟ್ಸ್ ಆಗ್ಬೋದು. ಆಮೇಲೆ ಹೇಳ್ತಾರೆ ಆಘಾತಕಾರಿ. ವಿ ಆರ್ ಡಿಪೆಂಡ್ 80 to 90% ಆಫ್ ದಿ ಆಯಿಲ್ ಇಂಪೋರ್ಟ್ಸ್. ಅದು ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿಬೇಕಾದ್ರೆ ವಿ ಆರ್ ಡಿಪೆಂಡೆಂಟ್. ಯುದ್ಧ ಆರಂಭ ಆಗಿ 3 ತಿಂಗಳಾಯ್ತು. ಪರ್ಯಾಯ ವ್ಯವಸ್ಥೆ ಯಾಕೆ ಮಾಡಿಲ್ಲ ಈ ದೇಶ? ಪರ್ಯಾಯ ವ್ಯವಸ್ಥೆ ಅಂದ್ರೆ ಸರ್, ನೀವು ಸ್ಟಾಕ್ ವ್ಯವಸ್ಥೆಗಳನ್ನ ಇವತ್ತು ಕೂಡ ಸರ್ಕಾರ ಸರ್, ಇವಾಗ ನೀವು ಕ್ವೆಶ್ಚನ್ ಕೇಳಿ ನಾನು ಆನ್ಸರ್ ಹೇಳ್ತೀನಿ, ಮತ್ತೆ ಡಿಸ್ಟರ್ಬ್ ಮಾಡಿಬಿಡಿ ಪ್ಲೀಸ್. ಈಗ ಸರ್ಕಾರ ಇವತ್ತು ಕೂಡ ಹೇಳಿದೆ 60 ದಿನಗಳ ಕಾಲ. ಅರ್ಲಿಯರ್ ಹೇಳ್ಬೇಕಾದಾಗ ಲೋಕಸಭೆಯಲ್ಲಿ ಫೆಬ್ರವರಿ 9 ಅವಾಗಲೇ ಹೇಳ್ಬೇಕಾದಾಗನು 85 days ಏನಿದೆ ರಿಸರ್ವ್ ಇರುವಂತದ್ದು ದಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಂತ ಅಂದ್ಬಿಟ್ಟು, ಅಂದ್ರೆ ಇದರಲ್ಲಿ LPG 60 days ಇರುವಂತದ್ದು. ಇವತ್ತು ಸರ್ಕಾರ ತನ್ನ ಮುಖಾಂತರ ಏನ್ ರಿಸರ್ವ್ ಇದೆ, LPG ಎಷ್ಟಿದೆ, ಡೀಸೆಲ್ ಎಷ್ಟಿದೆ, ಕ್ರೂಡ್ ಆಯಿಲ್ ಎಷ್ಟಿದೆ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಯಾವುದು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಇಂದಿನ ಈ ತರ ಪರಿಸ್ಥಿತಿಗಳಲ್ಲಿ ಇವೇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಲೋ ಆಗಿರ್ಬೇಕಾದಾಗ ಬೇರೆ ಬೇರೆ ಸರ್ಕಾರಗಳಾಗ್ಬೋದು, ರಾಜ್ಯ ಸರ್ಕಾರಗಳಾಗ್ಬೋದು, ರಾಷ್ಟ್ರಗಳಾಗ್ಬೋದು ತತ್ತರಿಸಿ ಹೋಗಿದ್ದಾಗ ನಾವು ಒಂದು ಆಸ್ಟೆರಿಟಿ ಮೆಷರ್ಸ್ ನ ದೇಶದ ಜನರಾಗಿ ನಾವು ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕು. ಇದು ದೇಶದ ಆರ್ಥಿಕ ಪರಿಸ್ಥಿತಿಗಾಗ್ಬೋದು, ವಿದೇಶಿ ವಿನಿಮಯಕ್ಕಾಗ್ಬೋದು, ಇದು ಹೆಲ್ಪ್ ಆಗುತ್ತೆ. ಇಟ್ ವಿಲ್ ಹೆಲ್ಪ್ ದಟ್ ಅಂತ ವಿದೇಶಿ ರಿಸರ್ವ್ಸ್ ಇದು ಹೆಲ್ಪ್ ಮಾಡೋದು. ಇದನ್ನ ನಾವು ಜನರಿಗೆ ಹೇಳ್ಬೇಕಾದಾಗ ಕೆಲವು ಕ್ರಮಗಳು ಮಾಡಲೇಬೇಕು. ಮಾಡಿ, ದೇಶದ ಹಿತದೃಷ್ಟಿಯಿಂದ ಮಾಡಿ. ಆರ್ಡರ್ ಅಲ್ಲ ಸರ್, ಯಾರಿಂದ ಶುರು ಆಗಬೇಕು? ಆರ್ಡರ್ ಅಲ್ಲ ಇದು. ನಾನು ಕ್ಲಾರಿಟಿ ಕೊಡ್ತೀನಿ ಯಾಕೆ ಆಘಾತಕಾರಿ ಅಂತ ಹೇಳಿದ್ರೆ ಕ್ಲಾರಿಟಿ ಕೊಡ್ತೀನಿ. ಫುಲ್ ಲೈನ್ ಅಲ್ಲಿ ಏನು ಹೇಳ್ತೀನಿ ಅಂದ್ರೆ ಪೂರ್ತಿ ನೆಗೆಟಿವ್ ಆಗಿ ಪ್ರೈಮ್ ಮಿನಿಸ್ಟರ್ ಅಲ್ಲ, ನೆಗೆಟಿವ್ ಅಲ್ಲ, ಇರೋದನ್ನ ಹೇಳಿದೆ ನಾನು. ಐ ಅಬ್ಜೆಕ್ಟೆಡ್ ಅಲ್ಲ ಯದುವೀರ್ ಕುಮಾರ್ ಸರ್, ಈಗ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನೀವು ಇದ್ದಕ್ಕಿದ್ದ ಹಾಗೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುವಂತ ಮುನ್ಸೂಚನೆ ಮೋದಿ ಅವರ ಹೇಳಿಕೆಯಿಂದ ಕರೆಕ್ಟ್. ಅವ್ರು ಹೇಳಿಕೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಮತ್ತೆ ಗಗನಕ್ಕೆ ಏರುತ್ತೆ ಅನ್ನೋದು ಕನ್ಫರ್ಮ್. ಒಂದು ಇನ್ನೊಂದು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ರೇಟ್ ಇರೋದ್ರಿಂದಾಗಿ ನಿಮ್ಮ ವಾಹನಗಳನ್ನು ಮಿತವಾಗಿ ಬಳಸಿ ಅನ್ನುವಂಥ ಹೇಳಿಕೆ ಇದೆಯಲ್ಲ. ಮೊನ್ನೆ ಬೆಂಗಳೂರಿಗೆ ಬಂದ್ರಲ್ಲ, ಮುಂದೆ 10 ಗಾಡಿ ಹಿಂದೆ 10 ಗಾಡಿ, ಇದರ ಅವಶ್ಯಕತೆ ಅದು ಅವರಿಗೆ ಅನ್ವಯ ಆಗಲ್ವಾ? ಪಾಪ ದುಡ್ಕೊಂಡು ತಿಂತಾ ಇರುವಂಥ ಒಂದು ವಾಹನವನ್ನು ತೆಗೆದುಕೊಂಡ್ರು ಮಿತವಾಗಿ ಬಳಸಿ ಅಂತ ಹೇಳೋರು, ನೀವು ಯಾಕೆ ಬೆಂಗಳೂರಿಗೆ ಬಂದರೆ ದೆಹಲಿ ಕೂತ್ಕೊಂಡು ವರ್ಚುವಲ್ ಮುಖಾಂತರ ಅದನ್ನು ಉದ್ಘಾಟನೆ ಮಾಡಬಹುದಾಗಿತ್ತು? ಯಾವುದೋ ಕಾರ್ಯಕ್ರಮ ಹೈದರಾಬಾದ್ಗೆ ಯಾಕೆ ಹೋಗಿದ್ರಿ? ದೆಹಲಿ ಕೂತ್ಕೋಬಹುದಾಗಿತ್ತು. ಹೈದರಾಬಾದ್ಗೆ ಅಲ್ಲಿ ನಿಮಗೆ ಹೇಳಿ ಸರ್, ನಾನು ಉತ್ತರ ಹೇಳ್ತೀನಿ. ಹೈದರಾಬಾದಲ್ಲಿ ಅಲ್ಲ ಹೇಳ್ತಾ ಇದ್ದಾರೆ, ಹೈದರಾಬಾದಲ್ಲಿ ನಿಮಗೆ ವ್ಯವಸ್ಥೆ ಮಾಡಲಿಲ್ವಾ ಅಲ್ಲಿ ಹಿಂದೆ ಮುಂದೆ ಮತ್ತೆ ನಿಮ್ಮ ಭದ್ರತೆಗೆ ಅದ್ರ ಯಾಕೆ ಅವಶ್ಯಕತೆ ಇದೆ? ಜನಸಾಮಾನ್ಯರು 1-2 ವಾಹನ ಬಳಸಿದ್ರೆ ಮಿತವಾಗಿ ಬಳಸಿ ಅಂತ ಹೇಳ್ತಾ ಇದ್ರಿ. ಇದು 10 ವಾಹನ ಓಡಾಡ್ತಾ ಇದೆ ಅಲ್ಲ. ಮಿತವಾಗಿ ಅನ್ನೋದಕ್ಕೂ ಬಳಸಲೇಬೇಡಿ ಅನ್ನೋದಕ್ಕೂ ದೇರ್ ಇಸ್ ಅ ಬಿಗ್ ಡಿಫರೆನ್ಸ್ ಸರ್. ಸಾರ್ ಹೇಳ್ತಾರೆ ಸರ್, ಹಾಗಾದ್ರೆ ದೇಶದ ಪ್ರತವಾಗಿ ಒಬ್ಬ ಪ್ರಧಾನಮಂತ್ರಿ ತನ್ನ ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದೆಯಾ? ಮಾಡ್ಲೇಬೇಕನ್ನೋದೇನಿಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ರಿಕ್ವೆಸ್ಟ್ ನಾವು ವಿನಯ ಮಾಡ್ಕೊಳ್ಳುವಂಥದ್ದು.
ಯಾವ್ದು ಬೇಡ ಅಂತೀರಾ? ಬಿಟ್ಬಿಡೋಣ. ಮೇಡಮ್, ನೀವೊಬ್ಬ ಜವಾಬ್ದಾರಿತ ಪ್ರಜೆ ಆಗಿದ್ರೆ ಇಫ್ ಯು ನಾಟ್ ಪ್ರಜೆ ಆಗಿಲ್ಲ ಅಂದ್ರೆ ನೀವೇನು ತಗೊಂಡ್ಬೇಡಿ. ನೀವು ಜವಾಬ್ದಾರಿತ ಪ್ರಜೆ ಆಗಿದ್ರೆ ಮಾಡ್ಬೇಕಾಗುತ್ತೆ. ಒಂದು ಪ್ರಶ್ನೆ ಕೇಳಿದ್ರು ಮಂತ್ರಿಗಳು ಈ ಸ್ಟೇಟ್ಮೆಂಟ್ ಅನ್ನ ಮಾಡೋ ಮುಂಚೆ ಅವ್ರು ಯಾಕೆ ಬೆಂಗಳೂರಿಗೆ ಬಂದ್ರು? ನಿನ್ನೆ ತರ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಅವ್ರು ಯಾಕೆ ನಾನು ಬರಲ್ಲಪ್ಪ, ವರ್ಚುವಲ್ ಮುಖಾಂತರ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ಬಹುದಾಗಿತ್ತು. ಕಾರ್ಯಕ್ರಮಗಳನ್ನ ವರ್ಚುವಲಿ ಮಾಡಿರೋಂಥದ್ದು ನೂರಾರು ಕಾರ್ಯಕ್ರಮಗಳಿದೆ. ಇವತ್ತು ದೇಶದ ಪರಿಸ್ಥಿತಿ ಇರ್ಬೇಕಾದಾಗ ಇವತ್ತು ಇಂಟರ್ನ್ಯಾಷನಲ್ ಇವತ್ತು ಮೇಡಮ್ 3 ತಿಂಗಳೇ ಇದೆ. ಫೆಬ್ರವರಿ 28ರಿಂದನೂ ಇದೆ. ಫೆಬ್ರವರಿ 28ರಿಂದನೂ ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಸ್ಟಾರ್ಟ್ ಆದಾಗಿಂದನೂ ಫೆಬ್ರವರಿ 28ರಿಂದನೂ ಇದೆ. ಫೆಬ್ರವರಿ 28ರಿಂದನೂ ಇದೆ. ನೀವು ಜವಾಬ್ದಾರಿಯುತ ನಾಗರಿಕರಾಗಿ ಅದನ್ನ ಪ್ರಧಾನಮಂತ್ರಿಗಳ ಮಾತನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಜವಾಬ್ದಾರಿತ ನಾಯಕರಲ್ಲ ನೀವು, ಜವಾಬ್ದಾರಿಯುತ ಪ್ರಜೆ. ಜವಾಬ್ದಾರಿ ಇರೋ ಮನುಷ್ಯರೇ ಇರೋದು, ಬೇಜವಾಬ್ದಾರಿ ಸರ್ ಇಲ್ಲಿ ನೀವು ನಾನು ಅವ್ರಿಗೆ ಹೇಳಿದ್ದೆ ಸರ್, ಇದು ಮಾಡ್ತಾ ಇದ್ದೀರಾ? ನಿಮ್ದೇನು ಪ್ರಶ್ನೆ ಕೇಳಿ. ನಾವು ಹೇಳ್ತಾ ಇರೋದು ಪ್ರಧಾನಮಂತ್ರಿಗಳ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಟೀಕಿಸ್ಬೇಕಂದ್ರೆ ಟೀಕಿಸ್ತಾ ಇರೋಂಥದ್ದಲ್ಲ ಸರ್. ಎಲ್ಲರೂ ಜವಾಬ್ದಾರಿ ಇದ್ದಾರೆ. ಜವಾಬ್ದಾರಿತ ಪ್ರಜೆ ಆಗಿದೆ, ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥದ್ದು ನಿಮ್ಗೆ ಹೇಳಿದ ನಾನು ನಾವು ಜವಾಬ್ದಾರಿತ ಪ್ರಜೆ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಂಥದ್ದು. ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಒಬ್ಬ ಜವಾಬ್ದಾರಿಯುತವಾಗಿ ತನ್ನ ಕರ್ತವ್ಯಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಂಥದ್ದು ಅಷ್ಟೇ. ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಜವಾಬ್ದಾರಿತ ಪ್ರಜೆ ಅಲ್ಲ ಅಂತ ನೀವು ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶಿ ಆಗೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ತಾ ಇದೀವಿ, ನಾವು ಹೇಗಿದ್ದೀವಿ ಅನ್ನೋದು ನೋಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ನಾಗೇಂದ್ರ ಸರ್ ಏನ್ ಹೇಳ್ತೀವಿ, ಏನ್ ಉದ್ದೇಶ ಇರಬಹುದು ಮೋದಿ ಅವರ ಈ ಒಂದು ಹೇಳಿಕೆ ಹಿಂದೆ? ದಯಮಾಡಿ ಸಮಾಧಾನವಾಗಿ ಡಿಬೇಟ್ ಮಾಡ್ತೀನಿ ಅಂದ್ರೆ ಮಾತ್ರ ಅವಕಾಶ ಕೊಡಿ, ಇಲ್ಲ ಅಂದ್ರೆ ಅವ್ರಿಗೆ ಕೊಟ್ಬಿಡಿ, ಮಾತಾಡ್ಕೊಳ್ಳಿ. ಕೋಟ್ಯಾಂತರ ಜನ ನಮ್ಮನ್ನು ನೋಡ್ತಿದ್ದಾರೆ. ನಾವು ಹಿಂಗೆ ಕಿತ್ತಾಡ್ಕೊಂಡು ಕುಂತ್ಕೋತು ಅಂತಂದರೆ ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯನೇ, ನೀವು ನಡ್ಕೊತಾ ಇರ್ತಕ್ಕಂಥದ್ದು ಸತ್ಯ ಅನಿಸುತ್ತೆ. ಪ್ರಪ್ರಥಮವಾಗಿ ತಾವೊಂದು ಪದ ಬಳಕೆ ಮಾಡಿದ್ದೀರಿ, ದಯಮಾಡಿ ಅದಕ್ಕೆ ನನಗೂ ಕೂಡ ಅಭ್ಯಂತರ ಇದೆ. ತಾವು ಹೇಳಿದ್ರೆ ಆಘಾತಕಾರಿ ಆತಂಕ ಆಶ್ಚರ್ಯ ಅಂತಕ್ಕಂಥದ್ದು. ಆಘಾತಕಾರಿ ಆತಂಕ ಆಶ್ಚರ್ಯ ಏನು ಅಂಥ ಪರಿಸ್ಥಿತಿ ದೇಶದಲ್ಲಿ ಬಂದಿಲ್ಲ. ಈ ಫೆಬ್ರವರಿ 28ರ ನಂತರ ಮಧ್ಯಪ್ರದೇಶದಲ್ಲಿ ಏನು ಸಂಘರ್ಷ ಶುರು ಆಯಿತು, ಕಚ್ಚಾ ತೈಲ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಇದು ನಮ್ಮೊಬ್ಬರಿಗಲ್ಲ, ವಿಶ್ವಮಟ್ಟದಲ್ಲೂ ಕೂಡ ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಸರಿಸುಮಾರು 60 ದಿನಗಳ ಕಾಲ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥದ್ದು ಆಹಾರ ಮತ್ತು ನಾಗರಿಕ ಇಲಾಖೆ ಕೂಡ ಅವರೇ ಈಗ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಪೆಟ್ರೋಲಿಯಂ ಇಲಾಖೆ ಕೂಡ ಎಲ್ಲ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲ. ಪ್ರಧಾನಿಗಳು ಈ ವಿಚಾರವನ್ನು ಮೊದಲೇ ಯಾಕೆ ಹೇಳಿದ್ರು ಅಂತಕ್ಕಂಥದ್ದು ಕೂಡ ಅವ್ರು ಕೇಳ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಟೆಕ್ನಾಲಜಿ ಬೆಳೀತಾ ಇರ್ತಕ್ಕಂಥ ನಾವು ಒಂದು ರಾಜ್ಯಗಳಾಗಿ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಮಿತ್ರರು ಮತ್ತು ನಮ್ಮ ಕಾಂಗ್ರೆಸ್ ವಕ್ತಾರರು ಕೇಳ್ತೀವಿ, ಜವಾಬ್ದಾರಿಯುತವಾದಂಥ ಪ್ರಜೆಗಳು ಅಂತ. ನೀವೆಲ್ಲ ಜವಾಬ್ದಾರಿಯುತವಾದಂಥ ಪ್ರಜೆಗಳನ್ನೇ, ನಿಮಗೆಲ್ಲ ಅದು ಹೇಳ್ತಾ ಇರ್ತಕ್ಕಂಥದ್ದು. 1 ನಿಮಿಷ ನಿಮ್ಮ ಸ್ಟುಡಿಯೋಯಿಂದ ಕ್ಯಾಮರಾ ತಗೊಂಡು ಹೊರಗಡೆ ಬನ್ನಿ. ಸಿಂಗಲ್ ಕಾರಲ್ಲಿ 1,000 ಕಾರುಗಳು ಒಬ್ಬೊಬ್ಬರೇ ಒಂಟಿಯಾಗಿ ಸುಮ್ಮನೆ ತಿರುಗಾಡ್ತಿರ್ತಾರೆ ಅಂಥವ್ರಿಗೆ ಹೇಳಿರ್ತಕ್ಕಂಥದ್ದು. 50 ಜನ ನಂತರ ಯಾಕೆ ಬರುತ್ತೆ? ಯಾಕೆ ಬರಲಿಲ್ಲ ಯುದ್ಧ ಆದ ಸಂದರ್ಭದಲ್ಲಿ? ಮಾತಾಡ್ತೀನಿ, ಅವ್ರ ಅವಕಾಶ ಬಂದ ಮಾತಾಡಲಿ. ನನಗೆ ಎಷ್ಟೊತ್ತಾದ್ರೂ ಮಾತಾಡಲಿ, ಇನ್ನು 2 ಅವರ್ ಕೂತ್ಕೋತೀನಿ. ಒಂದು ನಿಮಿಷ. ಅವ್ರು ಹೇಳಿರ್ತಕ್ಕಂಥದ್ದು ಯಾರು ಇವತ್ತು ಸಿಂಗಲ್ ಕಾರ್ಗಳಲ್ಲಿ ಇವತ್ತೊಂದು ಸಾಫ್ಟ್ವೇರ್ ಕಂಪ್ನಿಗೆ 1,000 ಕಾರ್ ಹೋಗುತ್ತೆ. 1,000 ಕಾರಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ನಾನೇ ಜನರಲ್ಲಾಗಿ ಕೇಳ್ತಾ ಇದ್ದೀನಪ್ಪ, ಟ್ರಾಫಿಕ್ ಎಷ್ಟು ತೊಂದರೆ ಆಗುತ್ತೆ? ಸಾರಿಗೆ ಬಸ್ಗಳಿಲ್ವ? ಹಾಗಾದರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ, ನಿಮಗೆ ಮಿತವೇ ಆಗುತ್ತೆ, ಇನ್ ಟೈಮ್ಗೆ ಟ್ರಾಫಿಕ್ ಕಂಟ್ರೋಲ್ ಆದರೆ ನೀವು ರೀಚ್ ಆಗ್ಬೋದಲ್ಲ. ಈಗ ಅನ್ನೆಸರಿಯಾಗಿ ಯಾವ ಜನ ಈ ರೀತಿ ನಡ್ಕೋತಾ ಇದ್ದಾರೆ ಅಂಥವ್ರುಗಳಿಗೆ ಹೇಳಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಾವು ಕೂಡ ನಿಮಗೆ ಬ್ಯಾಕಪ್ ಕೊಡ್ತಾ ಇದ್ದೀನಿ. 40 ದೇಶಗಳಿಂದ ನಾವು ಆಮದು ಮಾಡ್ಕೊತಾ ಇರ್ತಕ್ಕಂಥದ್ದು, ನಮಗೇನು ತೊಂದರೆ ಆಗಿಲ್ಲ. ಇನ್ನೂ ಒಂದು ಪಾಯಿಂಟನ್ನು ನಿಮಗೆ ಬ್ಯಾಕಪ್ ಕೊಡ್ತೀನಿ. ನೀವು ಕೇವಲ ಇವತ್ತು ಭಾರತದಲ್ಲಿ 5% ಅಷ್ಟೇ ಜಾಸ್ತಿ ಆಗಿರೋದು. 102 ರೂಪಾಯಿಂದ 126 ರೂಪಾಯಿ ಡಾಲರ್ ಆದರೂ ಕೂಡ 5% ಜಾಸ್ತಿ ಆಗಿದೆ. ಸರ್ ಮಲೇಷ್ಯಾದಲ್ಲಿ 50%, ಸರ್ ಪಾಕಿಸ್ತಾನಲ್ಲಿ 50%, UAE 75%, USA 45%, ಕೆನಡಾದಲ್ಲಿ 30%, ಸೌತ್ ಆಫ್ರಿಕಾದಲ್ಲಿ 30%, UK 19%, ಸೌತ್ ಕೊರಿಯಾದಲ್ಲಿ 19%, ಚೈನಾದಲ್ಲಿ 11%. ಈ ರೀತಿ ಬೇರೆ ದೇಶಗಳಲ್ಲಾಗಿ ಕೆಲವು ದೇಶಗಳಲ್ಲಿ ಶ್ರೀಲಂಕಾದಲ್ಲಿ ನೋಡಿದ್ರಿ
ಓಡಾಡಂಗೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಪರಿಸ್ಥಿತಿಗಳು ಭಾರತದಲ್ಲಿ ಇಲ್ಲ. ನಮ್ಮಲ್ಲಿ ಸಮಾಧಾನವಾಗಿದ್ದೀವಿ. ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ತಗೋಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು ಭಾರಿ ಚಾಲ್ತಿಯಲ್ಲಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಚಿನ್ನದ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆಭರಣ ಚಿನ್ನವನ್ನು ಖರೀದಿ ಮಾಡತಕ್ಕಂಥವ್ರು ಯಾರು ಖರೀದಿ ಮಾಡ್ಕೋಬೇಡಿ ಅಂತಕ್ಕಂಥದ್ದನ್ನ ಎಲ್ಲೂ ಹೇಳಲಿಲ್ಲ. ಆಭರಣ ಚಿನ್ನ ಒಡವೆ ಪಡವೆ ತಗೊಳ್ಳಂತಕ್ಕಂಥವ್ರಿಗೆ ಇದು ಅನ್ವಯಿಸಲ್ಲ. ಯಾರು ಮನೆಗಳಲ್ಲಿ ಬಿಸ್ಕೆಟು ಚಾಕ್ಲೇಟು ಏನೇನು ತೊಗೊಂಡು ಮಾಡ್ಕೊಂಡಿರ್ತಾರಲ್ಲ KG-ಗಟ್ಟಲೆ ಇದ್ದಾರೆ ಸಾಕಷ್ಟು ಜನ, ಅಂಥವ್ರುಗಳಿಗೆ ಇಂಥವು ಅನ್ವಯಿಸುತ್ತೆ. ಯಾಕೆ ಅಂತಂದರೆ ಇವತ್ತಿರ್ತಕ್ಕಂಥ ರೇಟು ನಾಳೆ ಬೆಳಗ್ಗೆ ಏರ್ಪೇರುಗಳಾಗ್ಬೋದು. ಮತ್ತು ನಿಮ್ಗೊಂದು ಒಳ್ಳೆಯ ಮಾತನ್ನು ಹೇಳ್ತಿದ್ದೀನಿ ಸರ್. ನೋಡಿ, ನಾವು ವಿದೇಶಿ ವಿನಿಮಯದ ವಿಚಾರದಲ್ಲಿ ಹೆಚ್ಚು ಕಡಿಮೆ ಡಾಲರ್ ರೇಟಲ್ಲೇ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಉದಾಹರಣೆಗೆ 2025-26ರಲ್ಲಿ 759.9 ಟನ್ನು ನಾವು ಆಮದು ಮಾಡ್ಕೊಂಡಿದ್ದೀವಿ. ಸರಾಸರಿ $5,801 ಬಿಲಿಯನ್ ಬಿಲಿಯನಷ್ಟು ನಾವು ಇದು ಮಾಡ್ಕೊಂಡಿದ್ದೀವಿ. 2025-26 721.3 ಟನ್ನು ನಾವು ಆಮದು ಮಾಡ್ಕೊಂಡಿರ್ತಕ್ಕಂಥದ್ದು. $71.98 ಬಿಲಿಯನ್ ಅಂದರೆ ಸರಿಸುಮಾರು 6.77 ಲಕ್ಷ ಕೋಟಿ. ನಿಮಗೆ ವಿದೇಶ ವಿನಿಮಯವನ್ನು ಯಾವ ರೀತಿ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂತಕ್ಕಂಥದಕ್ಕೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಯಾವುದೇ ಹೇಳಿರೋದ್ರಲ್ಲಿ ತಪ್ಪಿಲ್ಲ ಸರ್. ನಾನು ಹೇಳ್ತಾ ಇರೋದು ಎಲೆಕ್ಷನ್ ಎಲ್ಲ ಮುಗ್ದಾದ್ಮೇಲೆ ನೀವು ಬಂದು ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ಅನ್ನೋದೇ ಬೇಸ. ಜನ ಈಗ ಸಹಜವಾಗಿ ಆತಂಕದಲ್ಲಿ ಇರೋದಿಲ್ಲ. ಇದ್ದಕ್ಕಿದ್ದಾಗೆ ಮೋದಿಯವರು ಬಂದು ಬೇರೆ ಮಾತನಾಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿದ್ರೆ ಅದು ಬೇರೆ ತರ ಆಗ್ತಾ ಇದೆ. ಒಂದು ಮೋದಿಯವರ ಬಾಯಿಂದ ಇದ್ದಕ್ಕಿದ್ದಾಗಿ ಬಂದಾಗ ಜನ ಪ್ಯಾನಿಕ್ ಆಗಿಬಿಡ್ತಾರೆ ಅಂತ ನಾನು ಹೇಳ್ತಾರೆ. ಚಿನ್ನವನ್ನ ಕನ್ಸ್ಯೂಮ್ ಮಾಡುವಂತ ದೇಶದಲ್ಲಿ ಚಿನ್ನ ತಗೋಬೇಡಿ ಎಂದಿದ ತಕ್ಷಣ ಏನಾಗ್ತಾ ಇದೆ ದೇಶದಲ್ಲಿ ಅನ್ನೋ ಆತಂಕ ದುಗುಡ ಜನರಲ್ಲಿ ಮೂಡೋದು ಸಹಜ. ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇರಿ, ನಾನು ಇಂಪಾರ್ಟೆಂಟ್ ಇದೆ, ನೀವು ಕೇಳಿ. ಇನ್ನೂ 2-3 ಪ್ರಶ್ನೆಗಳಿದೆ. ನಮ್ಮಲ್ಲಿ 1-2 ಟನ್ ಅಷ್ಟೇ ಉತ್ಪಾದನೆ ಆಗೋದು. ಶೇಕಡ ಮಿಕ್ಕಿದೆಲ್ಲ ಕೂಡ ನಾವು ಆಮದು ಮಾಡ್ಕೋತೀವಿ ಅಂತಕ್ಕಂಥದ್ದು ಅರಿವಿರಲಿ. ಮತ್ತು ಇನ್ಯಾವುದೋ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ. ಯಾವ್ದು ಕೇಳಿದ್ದೀವ್ರು ಪ್ರಶ್ನೆನ? ತುಂಬ ಜೋರಾಗಿ ಡಿಸ್ಕಸ್ ಆಯ್ತು. ಈಗ ಹೆಚ್ಚು ಕಡಿಮೆ ಸರ್ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. 1 ಲಕ್ಷ ಕೋಟಿ ತೈಲ ಕಂಪನಿಗಳಿಗೆ ಇವತ್ತು ಲಾಸ್ ಆಗಿರ್ತಕ್ಕಂಥದ್ದು ಯುದ್ಧ ಸ್ಟಾರ್ಟ್ ಆದಮೇಲೆ. ಅಂಥ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ನೀವು ಇಂಪಾರ್ಟೆಂಟ್ ಸಬ್ಜೆಕ್ಟು ಹೇಳ್ತಾ ಇದ್ರಿ. ಈ ಅನಗತ್ಯವಾಗಿ ವಿದೇಶಿ ಪ್ರವಾಸ ಇವತ್ತು ಕೂಡ ಇದ್ದಾರೆ. ಎಲ್ಲ ದುಡ್ಡುಗಳು ಜಾಸ್ತಿ ಇಟ್ಕೊಂಡು ಮಾಡ್ತಾರೆ. ಈಗ ನನಗೆ ಫ್ಲಾಶ್ ಆಯಿತು. ನೀವು ಹೇಳ್ತಿದ್ರಿ ಮಾನ್ಯ ಪ್ರಧಾನಿಗಳು ಯಾಕೆ 20 ಕಾರಲ್ಲಿ 25 ಕಾರಲ್ಲಿ ಬರ್ತಾರೆ, ಅವರು ತಿಳ್ಕೊಬಾರ್ದ ಅಂತಕ್ಕಂಥದ್ದನ್ನು ಹೇಳಿದ್ದೀರಾ. ಪ್ರಪಂಚದ ಇತಿಹಾಸ ತಗೊಳ್ಳಿ ಸರ್. ಅವರು ಈ ದೇಶದ ಪ್ರಧಾನಿ ಅಷ್ಟು ಸೆಕ್ಯೂರಿಟಿ ಕೊಟ್ಕೊಂಡ್ಬಂದ್ರು ಕೂಡ ಮಹಾನುಭಾವರು ಕರ್ನಾಟಕದಲ್ಲಿ ಸೆಕ್ಯೂರಿಟಿ ಕೊಡೋಕೆ ಇವ್ರ ಕೈಲಿ ಆಗಿಲ್ಲ. ಯಾವ ಜಿಲಿಟನ್ ಗಡ್ಡಿಗಳನ್ನ ಇಟ್ಬಿಟ್ಟು ಏನಾದ್ರೂ ಏರ್ಪೇರ್ ಆಗಿದ್ರೆ ಗೊತ್ತಾಗಿರೋದು ಇವ್ರಿಗೆ. ಸೆಕ್ಯೂರಿಟಿ ಇಸ್ ಆಲ್ವೇಸ್ ಅಂಡರ್ SPG. ಆಯ್ತಾ? ಇನ್ನೂ ಒಂದು ಪಾಯಿಂಟ್ ಇದೆ. ನೀವು ಏನಾದ್ರೂ ಇದೆ ಕಾಂಗ್ರೆಸ್ ಗೌರ್ಮೆಂಟ್ ಇವತ್ತಿದ್ರೆ ಏನ್ ಮಾಡ್ತಿದ್ರೆ? ಯುದ್ಧ ಮಾಡ್ತಿದ್ರೆ ನೀವು ಹೋಗಿ ಯುದ್ಧ ಮಾಡ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ ಏನು ಅಂದ್ರೆ ವರ್ಕ್ ಫ್ರಮ್ ಹೋಮ್ ರೀತಿಯಲ್ಲಿ ನೀವು ಅನುಸರಿಸಬೇಕು ಅನ್ನೋ ರೀತಿ. ಹಾಗಾದ್ರೆ ಇಡೀ ದೇಶದ ಲಾಕ್ಡೌನ್ ಆಗ್ಬಿಡುತ್ತೆ ಅನ್ನೋ ಆತಂಕ ಶುರುವಾಗ್ತಾ ಇದೆ. ಪುಟ್ಟಣ ಸರ್, ಈಗ ದೇಶ ಇಂತಹ ಸ್ಥಿತಿ ಬರೋದಕ್ಕೆ ಕಾರಣ ಏನು ಸರ್? ನೋಡಿ, ಯಾಕೆ ಹೇಳಿದೆ ಅಂದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ನಡೀತಾ ಇದ್ರು ಕೂಡ ಅದರ ಎಫೆಕ್ಟ್ ನೇರವಾಗಿ ನಮಗೆ ತಡ್ತಾ ಇದೆಯಲ್ಲ ಸರ್. ಏನಾಗಿದೆ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿಯವರು ನಮಗೆ ಹೆಮ್ಮೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಹಿಂದೆ ಅವ್ರಿಗೆ ಬಂದಾಗೆಲ್ಲ ಏನೋ ಒಂದು ಒಳ್ಳೇದು ಮಾಡ್ತಾರೆ. ಪೆಟ್ರೋಲ್ ಎಲ್ಲ ಬೆಲೆ ಕಮ್ಮಿ ಆಗ್ಬಿಡುತ್ತೆ, ಒಂದು ಭ್ರಷ್ಟಾಚಾರನೇ ಸರ್ವನಾಶ ಆಗ್ಬಿಟ್ಟು ಇಲ್ಲೆಲ್ಲರೂ ಚೆನ್ನಾಗಿ ಬದುಕ್ಬೋದು ಅಂತ ನಾವು ತುಂಬ ಕನ್ಸ್ಕೊಂಡಿದ್ವಿ ಆರಂಭದಲ್ಲಿ. ಅದು ಏನಾಗ್ತಿದೆ ಬರ್ತಾ ಅಂತಂದರೆ ಗ್ಯಾಸಿಂದ ತೊಗೊಂಡ್ರೆ ಗ್ಯಾಸ್ ಎಲ್ರಿಗೂ ಸಬ್ಸಿಡಿ ಕೊಟ್ಟರು, ಹೌದು ಇದು ಅಂತಂದರೆ ಸಬ್ಸಿಡಿ ಯಾರು ದುಡ್ಡಲ್ಲಿ ಕೊಟ್ಟರು? ಸ್ವಾಮಿ ನಮ್ಮ ದುಡ್ಡು ತಗೊಂಡು ನಮಗೆ ಸಬ್ಸಿಡಿ ಕೊಟ್ಟರು. ಆಮೇಲೆ ಆ ಸಬ್ಸಿಡಿ ಕೂಡ ಸಮೇತ ನೀವು ನಮಗೆ ಕಷ್ಟ ಆಗ್ತಿದೆ ಸಬ್ಸಿಡಿನ ಬಿಟ್ಬಿಡಿ ತಗೊಂಬೇಡಿ ಅಂದರು, ಅದನ್ನೂ ಮಾಡಿದ್ವಿ ನಾವು. ಇವಾಗ ಏಕಾಏಕಿ ಚಿನ್ನ ತೊಗೊಬೇಡಿ ಅಂತ ಒಬ್ಬ ಪ್ರಧಾನಿ ನಮ್ಮ ಹೇಳಿದಾಗ ಸಾಮಾನ್ಯ ಜನರು ಭಾವನೆ, ಯಾಕಂದರೆ ಚಿನ್ನ ತೊಗೊಂಡಿಲ್ಲ ಅಂದರೆ ನಮ್ಮ ಕತೆ ಹೆಂಗಪ್ಪ ಅನ್ನೋದು ಬಂದ್ಬಿಡತ್ತೆ. ಯಾಕೆಂದರೆ ಇವತ್ತು ಚಿನ್ನ ತಗೊಬೇಡಿ ಅಂತಾರೆ, ಕಾರ್ ತಗೊಬೇಡಿ ಅಂತಾರೆ, ನಾಳೆ ಮದುವೆ ಮಾಡ್ಕೊಬೇಡಿ ಅಂತಾರೆ, ಮದುವೆ ಮನೆಗೆ ಹೋದರೆ ಊಟ ಮಾಡಬೇಡಿ ಅಂತ. ಚಿನ್ನ ತಗೋಬೇಡಿ ಅಂದರೆ ಮದುವೆ ಬೇಡ ಅಂತ. ಖಂಡಿತ ಮದುವೆನೇ ಬೇಡ, ಆಮೇಲೆ ಮಕ್ಕಳನ್ನು ಮಾಡ್ಕೊಬೇಡಿ. ನೀವು ಯಾವ ಪರಿಸ್ಥಿತಿಗೆ ಹೋಗಿದ್ದೀರಿ? ಇವತ್ತು ನಮ್ಮ ದೇಶದಲ್ಲಿ ಯುವಕರಿಗೆ ಕೆಲಸಗಳಿಲ್ಲ ಸರ್.
ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಅಂತವರು ಇವ್ರು 2 ಕೋಟಿ ಕೆಲಸ ಸೃಷ್ಟಿ ಮಾಡಿಕೊಡ್ತೀವಿ ಅಂತಂದ್ರು ಬರೀ 1 ಲಕ್ಷ ಕೊಡೋಕ್ಕಾಗಿಲ್ಲ ಇವ್ರ ಕೈನಲ್ಲಿ ಇವತ್ತಿಗೇನು. ಯಾವ ಕೆಲಸ ಕೊಡ್ತಿದ್ದಾರೆ ಈ ಎಜುಕೇಟೆಡ್ ಇವತ್ತು ಒದ್ದಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಇವರು ಛಲವಾದಿ ನಾರಾಯಣ ಸ್ವಾಮಿ ಒಂದು ಹೇಳ್ತಾರೆ, ಅವ್ರು ಹೇಳಿದ್ದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಈ ಸ್ವಾಮಿ ಫಸ್ಟ್ ನೀವು ಸೈಕಲಲ್ಲಿ ಬನ್ನಿರಿ ಮೈಸೂರಿಂದ ಇಲ್ಲಿಗೆ, ನೀವು ನಿಮ್ಮ ಟೀಮೆಲ್ಲ ಇಲ್ಲಿ ಬನ್ನಿ, ಸೈಕಲಲ್ಲಿ ಬನ್ನಿ, ಯಾವುದು ಬೇಕಾಗಿಲ್ಲ, ಮೆಟ್ರೋನಲ್ಲೂ ಓಡಾಡಬೇಡ್ರಿ, ಸೈಕಲಲ್ಲಿ ಬನ್ನಿ, ಜಟ್ಕಾ ಗಾಡಿ ಕಟ್ಕೊಂಡು ಬನ್ನಿ. ನಿಮ್ಗೆ ಏನಾರು ಅರ್ಹತೆ ನಾಚಿಕೆ ಮಾನ ಮರ್ಯಾದೆ ಇದೆ, ನೀವೆಲ್ಲ ಏನಿವತ್ತು 63 ಜನ ಇದ್ದೀರೋ ಇವರೆಲ್ಲ ಚಿನ್ನ ಖರೀದಿ ಮಾಡಿಲ್ಲ ಅಲ್ವಾ? ಇವರು ಯಾರು ಸರ್ ಇವತ್ತು ನಮ್ಮ ದೇಶದಲ್ಲಿ ಚಿನ್ನ ಖರೀದಿ ಮಾಡಿ ಬಿಸ್ಕೆಟ್ಗಳು ಖರೀದಿ ಮಾಡ್ತಾರೆ ಅಂತಲ್ಲ, ಯಾರು ಸೈಕಲ್ ತುಳಿಯೋನು ಆಟೋ ಓಡಿಸೋನು ಚಿನ್ನ ಖರೀದಿ ಬಿಸ್ಕೆಟ್ ಖರೀದಿ ಮಾಡಿಟ್ಟಿರ್ತಾರ. ಏನು ರಾಜಕೀಯದಲ್ಲಿ ಇವತ್ತು ರಾಜಕೀಯ ಪುಂಡರು ಅಂತಲೇ ಹೇಳ್ಬೋದು. ರಾಜಕೀಯದಲ್ಲಿ ಇವತ್ತು ಏನು ದುಡ್ಡು ಮಾಡ್ತಾ ಇದ್ದಾರೆ ಅದು ಯಾರು ಅಂತಂದರೆ MLAಗಳ ಇವತ್ತು ಕಾಂಟ್ರಾಕ್ಟ್ರು ಗುತ್ತಿಗೆದಾರಾಗಿದ್ದಾರೆ, ಅವ್ರ ಕುಟುಂಬದವರೇನೆ. ಇವತ್ತು 100 ಜನ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರರ ಜಾಗದಲ್ಲಿ ಒಬ್ಬ ಗುತ್ತಿಗೆದಾರ ಇದ್ದಾನೆ. ಇದನ್ನೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ಜನತೆಗೆ ಏನಾದ್ರು ಒಂದು ಕೆಲಸದ ಬಗ್ಗೆ ಆಗಲಿ, ಎಜುಕೇಷನ್ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಮಾತಾಡಿ ಅಂತಂದರೆ ಕೋವಿಡ್ ಟೈಮು ಅದೇನೋ ಪಾಪ ಅವಾಗ ಹೇಳೋದು ಒಪ್ಕೊಂಡ್ವಿ, ನಾವು ಇದು ಮಾಡಿದ್ವಿ, ಗಂಟೆ ಹೊಡೆದ್ವಿ, ದೀಪ ಬೆಳಗಿದ್ವಿ, ಕೋವಿಡ್ ಓಡಾಬಿಡುತ್ತೆ, ಜಾವ್ ಕೋವಿಡ್ ಅಂತಂದ್ವಿ, ಏನೋ ಮಂಕ್ ಬಡ್ದ್ಬಿಟ್ಟಿತ್ತು ನಮಗೂ ಮಾಡಿದ್ವಿ. ಈಗಲೂ ನಮಗೇನು ಮಂಕ್ ಬಡ್ದಿದ್ಯಾ? ನಾವೇನು ದಡ್ಡ ನನ್ನ ಮಕ್ಕಳ್ರ ಇಲ್ಲಿರೋದು ಚಿನ್ನ ತಗೊಂಬಾರ್ದ? ಆಯಿತು, ಇದು ಇನ್ನು 5,000 ಚಿನ್ನ ಇದ್ದಾಗ ಬೆಲೆ ಇದ್ದಾಗ ಏನು ಮಾಡ್ತೀರಿ? 15,000ದವರೆಗೂ ಬಿಟ್ರಲ್ಲ, ಎಲ್ಲೋಗಿತ್ತು ನಿಮ್ಮ ಗಮನ ಅವಾಗ? ನಿಮ್ಗೆ ಅವತ್ತು ಜ್ಞಾನ ಇರಲಿಲ್ಲ ಅವತ್ತಿನ ದಿನ ಹೇಳಬೇಕು ಅಂತ ಬ್ಯಾನ್ ಮಾಡಿರಿ. ಇವತ್ತು ನೀವು ಚಿನ್ನ ತಗೊಂಬೇಡ, ಆಯಿತು ತಗೊಂಬೇಡ, ಪ್ರತಿಯೊಂದು ಚಿನ್ನದ ಅಂಗಡಿಯನ್ನು ಮುಚ್ಚಿಸಿ ನೀವು. ನಿಮ್ಗೆ ತಾಕತ್ತಿದೆ ಆ ಕೆಲಸ ಮಾಡಿ. ಯಾರು ತೊಗೊಳ್ತಾರೆ? ಯಾರು ತೊಗೊಳ್ಳೋದೇ ಇಲ್ಲ. ಈ ಥರ ಏಕಾಏಕಿ ನಿಮಗೆ ಇಷ್ಟ ಬಂದಂಗೆ ಬೇಜವಾಬ್ದಾರಿಯಿಂದ ನೀವು ಹೇಳಿಕೆ ಕೊಟ್ಟರೆ ಜನ ಏನಾಗಬೇಕು ಸರ್? ಇವತ್ತು ನೀವು ಒಬ್ಬರು ಬರೋದ್ರಿಂದ ತಾವು ಹೇಳಿದ್ರೆ ಅವತ್ತು ಎಲ್ಲ ಅಲ್ಲೇ ಕೂತ್ಕೊಂಡು ಕಾನ್ಫರೆನ್ಸ್ ಮಾಡಿ ಸರ್, ಇಲ್ಲಿಗೆ ಯಾಕೆ ಬರ್ತೀರಾ? ನೀವು ಒಂದು ಸಲ ಬರೋದ್ರಿಂದ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಸೆಕ್ಯೂರಿಟಿ, ಕಾರು ಬಂದು ಪಾಪ ಅಲ್ಲಿ ಮೊನ್ನೆ ಬಂದಾಗ ಅಮಾಯಕರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರನ್ನೆಲ್ಲ ಹೊಡೆದು ಆಚೆ ಓಡಿಸಿದಾರಲ್ಲ, ಯಾವ ನೈತಿಕತೆ ಇಟ್ಕೊಂಡು ಬರ್ತೀರಾ ಸ್ವಾಮಿ? ನಿಮ್ಮ ಕಣ್ಣು ಕಾಣಿಸಲ್ವ ಸ್ವಾಮಿ ಇದನ್ನು? ಆಮೇಲೆ ಇವರು ಹೇಳ್ತಾರೆ ದೇಶದ ಬಗ್ಗೆ ನಮ್ಗೆ ಯಾಕ್ರಿ, ನಮ್ಮ ದೇಶ ಇವತ್ತು ಸುರಕ್ಷಿತವಾಗಿದೆ, ಮುಂದೆನೂ ಸುರಕ್ಷಿತವಾಗಿದೆ. ನರೇಂದ್ರ ಮೋದಿಯವ್ರು ಬಂದಿದ್ದ ತಕ್ಷಣ ಸುರಕ್ಷಿತ ನಾವು ಚೆನ್ನಾಗಿದ್ದೀವಿ ಅಂತಲ್ಲ. ಮೊನ್ನೆ ಹಿಂಗೆ ಯಾರೋ ಒಬ್ಬರು MP ಒಬ್ರು ಹೇಳಿದ್ರು, ನಾವು ನರೇಂದ್ರ ಮೋದಿ ಬಂದ ಮೇಲೆ ಅನ್ನ ತಿಂತಾಯಿದ್ದೀವಿ ಅಂತ. ಹಂಗಾರೆ ಇಷ್ಟು ದಿನ ಸಗಣಿ ತಿಂತಾಯಿದ್ರ ನೀವು? ಸಗಣಿ ತಿಂತಾಯಿದ್ರ ಸ್ವಾಮಿ ನೀವು? ನಾವು ಇದನ್ನು ಕೇಳೋಕ್ಕೆ ಇಷ್ಟಪಡ್ತೀವಿ. ಜನತೆಗೆ ಒಂದು ಒಳ್ಳೆಯ ಸಂದೇಶ ಕೊಡಿ ಸ್ವಾಮಿ. ಚಿನ್ನ ಬಿಟ್ಬಿಡಿ, ಇಷ್ಟ ಇದ್ದರೆ ತೊಗೊಳ್ತಾರೆ, ಕಷ್ಟ ಇದ್ದರೆ ಬಿಡ್ತಾರೆ. ನೀವು ಮಾಡಬೇಕು ಅನ್ನೋದಿದ್ದರೆ ಈ ಚಿನ್ನ ಈ ಪಾರ್ಟಿ ರೇಟ್ ಹೋಗಿದೆಯಲ್ಲ, ತಗೊಂಬನ್ನಿ. 2,000 ಪ್ಯಾನಿಕ್ ಆಗೋ ಥರ ಹೇಳಿಕೆ ಕೊಡಬೇಡಿ. 2,000 ರೂಪಾಯಿ ತಗೊಂಬನ್ನಿ. ಪೆಟ್ರೋಲ್ ಇವಾಗ ನಾವು 60 ರೂಪಾಯಿ ಪೆಟ್ರೋಲ್ ಹಾಕಿಸ್ತಾ ಇದ್ದೆ ಕಾರ್ಗೆ ನಾನು, ಇವತ್ತು 110 ರೂಪಾಯಿ ಆಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಗ್ಯಾಸ್ 350 ರೂಪಾಯಿ ಇತ್ತು, ಇವತ್ತು 1,000 ರೂಪಾಯಿ ಇದೆ. ಕಮರ್ಷಿಯಲ್ ಕಾಫಿ, ಒಂದು ಹೋಟ್ಲು ಕಾಫಿ ತೊಗೊಂಡು ಹೋಗ್ಬೇಕು ಅಂತಂದರೆ 40 ರೂಪಾಯಿ. ಸಾಮಾನ್ಯ ಜನರು ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಕಾಫಿ ಕುಡಿಯೋಕ್ಕಾಗುತ್ತೆ ಸ್ವಾಮಿ? ಯೋಚನೆ ಮಾಡಿ. ಒಂದು ದೋಸೆ ತಿನ್ನಬೇಕು ಅಂದರೆ 100 ರೂಪಾಯಿ 200 ರೂಪಾಯಿ ಆಗುತ್ತೆ ಸ್ವಾಮಿ. ಇವತ್ತು ಸಾಮಾನ್ಯ ಜನ, ನಾನು ಹಾಸನ್ಗೆ ಹೋದರೆ 60 ರೂಪಾಯಿ ಕೊಟ್ಟರೆ ಒಂದು 3 ಮಸಾಲೆ ದೋಸೆ ಕೊಡೋರು ಸರ್. ಇವತ್ತು ಎಲ್ಲಿ ಕೊಡ್ತಾರೆ ಸ್ವಾಮಿ? ಇದು ನೀವು ಪಾರ್ಸಲ್ ಕೇಳ್ದಂದರೆ ಕಂಟೈನರು ಇಷ್ಟು ದೊಡ್ಡದು ಕಂಟೈನರ್ ಇತ್ತು, ಇವತ್ತು ಇಷ್ಟೇ ಕಂಟೈನರ್ ಮಾಡೋರೆ. ಇದ್ರ ಬಗ್ಗೆ ಮಾತಾಡಿ ಅಂದರೆ ಚಿನ್ನ ನಿಮ್ಗೆ ಯಾಕೆ ಸ್ವಾಮಿ? ಚಿನ್ನ ದೇಶದಲ್ಲಿ ಜನ ತಗೊಳ್ತಾರೆ, ಬಿಡ್ತಾರೆ, ಅವ್ರಿಗೆ ಸೇರಿದ್ದು. ಜನತೆಗಳ ಮಾತಾಡಿ ತಗೋಬೇಡಿ, ಕಡಿಮೆ ಮಾಡಿ ಅನ್ನುವಂಥ ಲೆಕ್ಕಾಚಾರ. ಹಾಗಾದರೆ ಮದುವೆ ಸಮಾರಂಭಗಳು ಆಗಬಾರ್ದಾ ಅಥವಾ ಹೇಗೆ ಸರ್? ಯಾವ ಸಮಾರಂಭ ಆಗಲಿ ಇದಾಗಲಿ ಆಗುವಂಥದ್ದು ಮಾಡಲೇಬೇಕು ಒಂದು. ಆದರೆ ಯಾವ ರೀತಿಯಾದಂಥ ತಪ್ಪು ಗ್ರಹಿಕೆಗಳು ನಮ್ಮ ಪಕ್ಕದಲ್ಲಿರೋರು ಕೊಡ್ತಾ ಇದ್ದಾರೆ ಅಂತಂದರೆ, ಆಸ್ಟೆರಿಟೀಸ್ ಮೆಷರ್ಸ್ ಅಂದಾಗ ಅನ್ನೆಸೆಸರಿ ಸ್ಪೆಂಡಿಂಗ್ಸ್ ಮಾಡಬೇಡಿ. ಇವ್ರು ಹೇಳಿದಂಥ ಮೂಲವಾದ ಕೆಲವು ಅಂಶಗಳೆಲ್ಲಂದರೆ, ಎಲ್ಲಿ ನಮ್ಮದು ವಿದೇಶಿ ವಿನಿಮಯ ತುಂಬ ಖರ್ಚಾಗುತ್ತೆ, ಎಲ್ಲಿ ನಾವು ಡಾಲರ್ಸ್ ಮುಖಾಂತರ ಪೇ ಮಾಡ್ತೀವಿ ಅಂತ ಒಂದು ಚಿನ್ನ ಆಗ್ಬೋದು, ಒಂದು ಕ್ರೂಡ್ ಆಯಿಲ್ಸ್ ಆಗ್ಬೋದು, ಒಂದು ವಿದೇಶಿ ಪ್ರಯಾಣ, ಈ ಮೂರಿನಲ್ಲಿ ಹೆಚ್ಚಾಗಿ ವಿದೇಶಿ ವಿನಿಮಯದ ನಾವು ಡಾಲರ್ಸಲ್ಲಿ ಪೇ ಮಾಡಬೇಕು. ಅದು ಜಾಸ್ತಿ ರಾಷ್ಟ್ರದ ಮೇಲೆ ಒತ್ತಡ ಇರಕ್ಕಾಗತ್ತೆ. ಒಂದು ನಿಮಿಷ ಮೇಡಮ್, ನೀವು ಆಮೇಲೆ ಮಾತಾಡಿ ಮೇಡಮ್. ನೀವು ಮಾತಾಡ್ತೀರಾ ಅಂತ ಗೊತ್ತ. ಲೆಟ್ ಮೀ, ನಮ್ನ ಯಾಕೆ ಇದು ಮಾಡ್ತೀರಾ? ಅದಲ್ಲಿ ಇರ್ಲಿ, ನಾ ಹೇಳ್ತಾ ಇರೋದು ಏನ್ ಗೊತ್ತಾ ಮೇಡಮ್, ಎಲ್ಲಾ ಸಮಾರಂಭಕ್ಕೂ ಎಲ್ಲ ಇದು ಆಸ್ಟೆರಿಟಿ ಮೆಷರ್ಸ್ ಅಂದಾಗ ಅನ್ನೆಸೆಸರಿ ಸ್ಪೆಂಡಿಂಗ್ಸ್ ಆಗಲಿ, ಪ್ಯಾನಿಕ್ ಬೈಯಿಂಗ್ ಆಗಲಿ, ಈ ಥರದ್ದು ಮಾಡಬೇಡಿ. ಅದಲ್ಲಿ ಇದನ್ನ ಮುಂದೂಡಿ ಅಂತ ಹೇಳಿದ್ದು, ಯಾವುದನ್ನು ನಿಲ್ಲಿಸಬೇಡಿ, ಇದು ಮಾಡಬೇಡಿ ಅಂತಲ್ಲ. ಮತ್ತೆ ದೇಶದ ಜನರು ಸರ್ ಬುದ್ಧಿವಂತರಿದ್ದಾರೆ, ಯಾರು ಹೇಳ್ತಾ ಇದ್ದಾರೆ, ಯಾವುದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅನ್ನೋ ತಿಳ್ಕೊಳ್ಳೋದು ಇದೆ. ಪ್ಯಾನಿಕ್ ಅನ್ನೋದು ಏನಿಲ್ಲ ಸರ್. ಜನ ಅವ್ರು ಯಾವಾಗ ಕೋವಿಡ್ ಆಗದಾಗ್ಲೂ ನಮ್ಮ ದೇಶ
ಇದೇ ಯಾಕಂದ್ರೆ ಇವತ್ತು ಮಾತಾಡುವಂಥದ್ದು ಈಸಿ, ಅವತ್ತು ಮಾತಾಡ್ಬೇಕು, ಅವತ್ತು ಅವ್ರು ಯಾವ ರೀತಿಯಾದಂಥ ಕ್ರಮ ತಗೊಂಡು ಜನರನ್ನು ಮೆಂಟಲಿ ಪ್ರಿಪೇರ್ ಮಾಡಿದ್ದಾರೆ ಸರ್. ಇದ್ರಲ್ಲಿ ಏನ್ ಸರ್ ಅಲ್ಲ, ನನಗೆ ಸರ್ 5-6 ಕಾಲ್ ಬಂದಿದ್ದಾವೆ ಸರ್ ನನಗೆ. ಹೇಗೆ ಸರ್, ಏನು ಲಾಕ್ಡೌನ್ ಆಗ್ಬಿಡುತ್ತಾ ಏನು ಎತ್ತ ಅಂತ ಹೇಳಿ ಪಾಪ ಅಮಾಯಕರು ಸರ್. ಲಾಕ್ಡೌನ್ಗೂ ಇದಕ್ಕೂ ಎಕ್ಸಾಜರೇಷನ್ಸ್ ಅಂತ ಹೇಳ್ತಿರೋದು. ನಾ ಹೇಳ್ತಾ ಇರೋದು ಈ ತರದ ಎಕ್ಸಾಜರೇಷನ್ಸ್ ಮಾಡಬೇಡಿ. ಯಾಕಂದ್ರೆ ನೀವು ಅನಲೈಸ್ ಮಾಡಿ ಪ್ರೋಸ್ ಅಂಡ್ ಕಾಯಿನ್ಸ್ ಅಂತ ಹೇಳಿ, ವೈ ಸ್ಟಿಲಿಂಗ್ ಫಾರ್ ವಾಟ್ ಪರ್ಪಸ್ ಅಂತ ಹೇಳಿ ನೀವು ಎಕ್ಸಾಜರೇಷನ್ಸ್ ಮಾಡಬೇಡಿ, ಜನರನ್ನ ಎಕ್ಸಾಜರೇಷನ್ಸ್ ಆಗಿ ದೂಕ್ಬೇಡಿ ಅಂತ ಹೇಳ್ತಾ ಇರೋದು. ನಾವು ಸರ್ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಬೇಕಾದಾಗ ಒಂದು ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇರುವಂತದ್ದು. ನಾನು ಒಬ್ಬ ನಾಗರಿಕನೇ, ನಾನು ಒಬ್ಬ ಸಾಮಾನ್ಯ ನಾಗರಿಕನೇ. ಆದ್ರೆ ದೇಶದ ಪ್ರಧಾನಮಂತ್ರಿ ಹೇಳ್ತಾ ಇರಬೇಕಾದಾಗ ಎಲ್ಲಿ ನಾವು ಮತ್ತೆ ಹೇಳ್ತಾ ಇದ್ದೀನಿ, ವಿದೇಶಿ ವಿನಿಮಯ ಇವತ್ತು ಅಷ್ಟೇ ಇಂಡಿಯಾ ಹ್ಯಾಸ್ ಗಾಟ್ ಮೋರ್ ದೆನ್ 600 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್. ಮಿತವಾಗಿ ಬರ್ತಾ ಇರೋದು, ಮಿತವಾಗಿ ಬಳಸಿ ಕೆಲವು ನಿಮ್ಮ ಏನು ಅನ್ನೆಸೆಸರಿ ಏನು ಸರ್ ವರ್ಕ್ ಫ್ರಮ್ ಹೋಮ್ ಇವತ್ತೇನು ಹೊಸದಲ್ವಲ್ಲ. ಕೋವಿಡ್ ಟೈಮ್ ಆದ್ಮೇಲೆ ಅವತ್ತೂ ಜನರು ಅದು ಜನರಿಗೆ ಅನುಕೂಲ ಆಗ್ಲಿಲ್ವಾ, ಜನರಿಗೆ ಸಂಬಳ ಬಂದಿಲ್ವಾ, ಮತ್ತೆ ಯಾವ ಕಂಪನೀಸ್ ಟ್ರಾವೆಲ್ ಮಾಡಬೇಕಾಗಿತ್ತು ಅವ್ರಿಗೆ ಏನು ಆ ಒಂದು ಕೋವಿಡ್ ಕಾಲದಲ್ಲಿ ಇದು ಮಾಡಿದ್ರೆ ಹೆಲ್ಪ್ ಆಗಿದೆ ಅಂತದಲ್ವಾ. ಮತ್ತೆ ಇದು ಕಂಪನೀಸ್ಗಳು ರೆಂಟ್ ಪೇ ಮಾಡಬೇಕಾಗಿತ್ತು. ಕೊರೋನಾಕ್ಕಿಂತ ಭಯಂಕರನ ಅಂತ ಅನ್ಸ್ಬಿಡುತ್ತೆ ಸರ್. ಕೊರೋನಾಕ್ಕಿಂತ ಭಯಂಕರನ ಇದು. ಅವ್ರು ಹೇಳಿದ್ರ ಕೊರೋನಾಕ್ಕಿಂತ ಭಯಂಕರ ಅಂತ ಸರ್. ಈಗ ಒಂದು ಮುಂಜಾಗ್ರತಾ ಕ್ರಮ, ಯಾವ್ದಾದ್ರೂ ಒಂದು ಮುಂಜಾಗ್ರತಾ ಮೇಡಮ್, ಹಾಗಾದ್ರೆ ನಾವು ತಗೊಂಡ್ರೆ ರಾಜ್ಯ ಸರ್ಕಾರ 100 ಐಟಮ್ಸ್ಗಳು ಜನ ಜಾಸ್ತಿ ಮಾಡಿದ್ದಾರೆ. ಅವತ್ತು ನಿಮ್ಗೆ ಏನು ಅನ್ಸೋದೇ ಇಲ್ವಾ? ಅದೇನು ಅನ್ಸೋದೇ ಇಲ್ವಾ? ಹಾಲೊಂದು, ನೀರಿಂದು, ರೈತರದ್ದು ಎಲ್ಲಾನು ಅನ್ಸೋದೇ ಇಲ್ವಾ ಸರ್? ಇವತ್ತು ನಾನು ಒಂದೇ ಹೇಳ್ತೀನಿ, ಇಷ್ಟೊಂದೆಲ್ಲ ಇವ್ರು ಮಾತಾಡ್ತಾರಲ್ಲ, ರಾಜ್ಯ ಸರ್ಕಾರ ಒಬ್ಬ ರೈತರಿಗೆ 10,000 ರೂಪಾಯಿ ಕೊಟ್ಟರೆ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು. ಇವತ್ತು 2.5 3 ಲಕ್ಷ ಎಷ್ಟಾಯ್ತು? 100%, 200%, ಮೋರ್ ದನ್ 1000%. ಅದು ನಿಮಗೆ ಪ್ಯಾನಿಕ್ ಅನ್ಸಲ್ವಾ? ನಿಮಗೆ ರೈತರ ಬಗ್ಗೆ ಪ್ಯಾನಿಕ್ ಅನ್ಸಲ್ವಾ? ನಿಮಗೆ ಇದನ್ನ ಯಾಕೆ ಕೇಳಲ್ಲ ನೀವು? ದಿಸ್ ಇಸ್ ವಾಟ್ ನಾವು ಪಿಕ್ ಅಂಡ್ ಚೂಸ್ ಮಾಡಬೇಡಿ ಸರ್, ಎಕ್ಸಾಜರೇಟೆಡ್ ಮಾಡಬೇಡಿ. ಏನಿದೆ ಅದನ್ನ ಹೇಳಿ ಅಂತ ಹೇಳ್ತಾರೆ. ನನಗೆ ಫೋನ್ ಬಂದಿರೋದು ನಾನು ರಾಜ್ಯ ಸರ್ಕಾರದಿಂದ ಫೋನ್ ಬಂದಿರೋ ಸರ್. 2013 ಅವತ್ತು ವೀರಪ್ಪ ಮೊಯ್ಲಿ ಇರಬೇಕಾದಾಗ 8 ಗಂಟೆಗೆ ಪೆಟ್ರೋಲ್ ಬಂಕ್ ಬಂದ್ ಮಾಡಿ ಪ್ಯಾನಿಕ್, ಅದು ಪ್ಯಾನಿಕ್. ಇವತ್ತು ಬಂದ್ ಮಾಡಿ ಅಂದ್ರ ಮಿತವಾಯ ಆಸ್ಟೆರಿಟಿ ಮೆಷರ್ಸ್ ಅಂತ ಹೇಳೋದು ಸರ್. ನೆಹರು ಬಂದಾಗ ಪಂಚವಾರ್ಷಿಕ ಯೋಜನೆ ಬರೀ ಈ ತರದ ಘೋಷಣೆಗಳನ್ನೇ, ಇದು ಬೇಡಿ ಅಂತ ಎಷ್ಟು ಬೇಕಾದರದ್ದು ಆ ತರ ಬರ್ಬೇಕಾದಾಗ ಇವರು ಸರ್, ಇವರು ಜನರನ್ನಾಗ್ಲಿ ದೇಶದ ಪ್ರಧಾನಮಂತ್ರಿನಾಗ್ಲಿ ಮಾತಾಡಿದಂತಲ್ಲ ಸರಿ ಇಲ್ಲ. ಜನರು ಸಭೆ ಮಾಡಿ ಹಾಗಾದ್ರೆ ನೀವು ಮುಂಚೆ ಸಂಬಳ ತಗೋತಾ ಇದ್ದೀರಿ, ಇವತ್ತು ಅದೇ ಸಂಬಳ ತಗೋತಾ ಇದ್ದೀರಾ? ಅದೇ ತರ ತಗೋತಾ ಇದ್ದೀರಾ? 20 ವರ್ಷದಿಂದ 50 ತಗೊಂತಾ ಇದ್ದೀರಾ? ಮಾತಾಡ್ತೀರಿ ನೀವು? 1 ಲಕ್ಷ ಸಂಬಳ ತಗೊಂಡವನು ತಿಂಗಳಾದ್ರೆ 10 ರೂಪಾಯಿ ಮಿಕ್ಕಿರತ್ತೆ ಅವನಿಗೆ. ಆ ಲೆವೆಲ್ ಅಲ್ಲಿ ಇದೆ ಇವತ್ತು. ಸಂಬಳ 1 ಲಕ್ಷ ಕೊಟ್ಟಿದ ತಕ್ಷಣ ಅವನೇನ್ ಜೀವಂತವಾಗಿ ಎಲ್ಲ ಏನು ಹೇಳ್ತಾ ಇದ್ದೀವಿ. 2004ರಲ್ಲಿ 45 ರೂಪಾಯಿ ಇತ್ತು $1. ಅದೇ 15 ರೂಪಾಯಿ 10 ವರ್ಷಗಳಲ್ಲಿ ಜಾಸ್ತಿ ಆದಾಗ ಏನು ಇಡೀ ಬಿಜೆಪಿ ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲಾ ಸಂಸದರು ವಕ್ತಾರರು ಬಾಯ್ ಪಡ್ಕೊಂಡ್ರಿ. ಅದೇ 10 ವರ್ಷದಿಂದ ಇಂಡಿಯಾ ವಾಸ್ ಅ ಫ್ರಜೈಲ್ ಫೈವ್. ಇಂಡಿಯಾ ವಾಸ್ ಅ ಫ್ರಜೈಲ್ ಫೈವ್. 30% ಎಕಾನಮಿ ಡೂಮ್ಸ್ ಆಗಿರುವಂತದ್ದು ಫ್ರಜೈಲ್ ಫೈವ್ ಇತ್ತು. ಮರೆ ಮಾಚಬೇಡಿ, ಮರೆ ಮಾಚುವಂತ ಮಾತಾಡಬಾರ್ದು. ಇರೋಂತ ಹೇಳ್ಬೇಕಾಗತ್ತೆ. ಯಾವ ರೀತಿ UPA 1 and 2 ನಲ್ಲಿ ದೇಶ ಮಾಡ್ಕೊಂತ ಹೇಳಕ್ಕಾಗತ್ತೆ. ಜನರು ಬಂದಿದ್ದಾರೆ, ಅದಕ್ಕೆ ಕಿತ್ತೋಗ್ತಿದ್ದಾರೆ. ಕಿತ್ತೋಗ್ತಿರೋಂಥದ್ದು ನಿಮಗೆ ಕಾಣಿಸಿಲ್ವಾ ಮೇಡಮ್? ಅಲ್ಲೇ ನಿಮಗೆ ಕಾಣಿಸಿಲ್ವಾ? ಇವತ್ತು ಕಂಟ್ರೋಲ್ ಇದೆ. ಕಂಟ್ರೋಲ್ ಇರೋದಕ್ಕೆ ದೇಶ ನಡೀತಾ ಇರೋದು. ಇಂಪೋರ್ಟ್ ಪ್ರೊಡ್ಯೂಸ್ ಡಿಫರೆನ್ಸ್ ಇದೆ ಮೇಡಮ್. ಇಂಪೋರ್ಟ್ ಎಕ್ಸ್ಪೋರ್ಟ್ ಪ್ರೊಡ್ಯೂಸ್ ಇದೆ, ಡಿಫರೆನ್ಸ್ ಇದೆ, ದೊಡ್ಡ ಡಿಫರೆನ್ಸ್ ಇದೆ. ಆಯ್ತಾ? ವಿ ಡೋಂಟ್ ಹ್ಯಾವ್ ದ ಆಯಿಲ್ ಮೈನ್ಸ್. ವಿ ಡೋಂಟ್ ಹ್ಯಾವ್ ದ ಆಯಿಲ್ ಮೈನ್ಸ್. 2 ಲಕ್ಷ ಕೋಟಿ ಆಯಿಲ್ ಮೈನ್ಸ್. 2 ಲಕ್ಷ ಕೋಟಿ ಆಯಿಲ್ ಮೈನ್ಸ್ ಈ ಮಾರ್ಚ್ 2026 ಆಗಿದಂತದ್ದು ನೆನ್ಪಿಡ್ಬೇಕಾಗತ್ತೆ. ಯಾರು ದೇಶದ ಜನರ ಮೇಲೆ 2 ಲಕ್ಷ ಕೋಟಿ ಜನರ ಮೇಲೆ ಮಾಡಿದಂತದ್ದು ಸುಮ್ಮನೆ ಅವಾಗ ಕಂಟ್ರೋಲ್ ಇರಲಿ. ಅವತ್ತು ಆ ಸಾಲನ ತೀರಿಸಿದಂತದ್ದು ನರೇಂದ್ರ ಮೋದಿ ಸರ್ಕಾರ. ಆ ಸಾಲನ 10-15 ವರ್ಷದಿಂದ ತೀರಿಸಿದಂತದ್ದು ನರೇಂದ್ರ ಮೋದಿ ಸರ್ಕಾರ ತೀರಿಸಿದಂತದ್ದು. 2 ಲಕ್ಷ ಕೋಟಿಗೆ 3-4 ಲಕ್ಷ ಕೋಟಿ ಬಡ್ಡಿ ತೀರಿಸಿದಂತದ್ದು. ಅವತ್ ಕಂಟ್ರೋಲ್ ಇಲ್ವಾ ನಿಮ್ಗೆ? ಅವತ್ ಯಾಕೆ ಆಯಿಲ್ ಬಾಂಡ್ಸ್ ತಗೊಂಡ್ರಿ? ವೈ ಡಿಡ್ ಯು ಟೇಕ್ ದ ಆಯಿಲ್ ಬಾಂಡ್ಸ್? ಫಾರ್ ವಾಟ್ ಪರ್ಪಸ್ ಯು ಟೇಕ್ ದ ಆಯಿಲ್ ಬಾಂಡ್ಸ್? ಡು ಯು ಹ್ಯಾವ್ ದ ಆನ್ಸರ್?
Do you have the answer? Why did you put on the ಅದನ್ನ ಯಾಕೆ ತಿಳಿಸಿಲ್ಲ? Why did you put on the people? It depends upon the country. ನರೇಂದ್ರ ಮೋದಿ ಆ ಸಾಲನ ತೀರಿಸಿದಂತದ್ದು ಅದಕ್ಕೆ ಇರುವಂತದ್ದಲ್ಲ, ತಪ್ಪು ಕಲ್ಪನೆಗಳಂತದ್ದಲ್ಲ. ಕಳ್ಳಾಟ ಆಡ್ಲಿಲ್ಲ ನಾವು, ಆಯ್ತಾ? ಇರೋದನ್ನ ಹೇಳ್ಬೇಕಾಗುತ್ತೆ. ಮೋಸ ಮಾಡಿಲ್ಲ ದೇಶದ ಜನಕ್ಕೆ, ನೀವು ಮೋಸ ಮಾಡಿರೋದಂತ. ಆಯಿಲ್ ಬಾಂಡ್ಸ್ ತಗೊಂಡು ನಾವು ಸಬ್ಸಿಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊಟ್ಟಿದ್ದೀವಿ ದೇಶದ ಜನಕ್ಕೆ 10 ವರ್ಷಗಳಲ್ಲಿ. ಅವರ ಕ್ವೆಶ್ಚನ್ ನಾನು ಹೇಳ್ತಿದ್ದು, ಹೂ ಟುಕ್ ದ 2 lakhs oil bonds ಅಂತ ಅದನ್ನ ಯಾರು ತೀರಿಸಿದಂತದ್ದು? ಜನ ನಮ್ಮ ಸರ್ಕಾರ. ಮಾತಾಡ್ಬೋದಾ? ಆಗಲೇ ಮಾನ್ಯ ಮಿತ್ರರು ಕೆಲವು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಏನೊಂದು ವರ್ಕ್ ಫ್ರಮ್ ಹೋಮು, ವರ್ಚುವಲ್ ಮೀಟಿಂಗ್ಸು ಇವೆಲ್ಲ ಕೂಡ ಆವತ್ತಿನ ಸಿಚುವೇಶನ್ಗೆ ಒಂದು ನಂಬರ್ 1 ನಾವು ಹೊರಗಡೆ ಬಂದರೆ ಕೋವಿಡ್ ಸ್ಪ್ರೆಡ್ ಆಗುತ್ತೆ ಅಂತಕ್ಕಂಥದಕ್ಕೆ ಮನೆಗಳಲ್ಲಿರಿ, ಜೊತೆಗೆ ನಿಮ್ಮ ಮಕ್ಕಳನ್ನೆಲ್ಲ ಸೇಫಾಗಿ ಇಟ್ಕೊಳ್ಳಿ, ಸುರಕ್ಷೆ ಎಲ್ಲ ನಿಮ್ಮ ಇದನ್ನ. ಯಾಕಂದರೆ ಕಂಪ್ನಿಗಳಿಗೆ ಹೋಗ್ತಾ ಬರ್ತಾ ದಾರಿಯಲ್ಲಿ ನಿಮಗೆ ಅದು ಗಾಳಿಯಿಂದ ಏನಾದರೂ ಸ್ಪ್ರೆಡ್ ಆದರೆ ಆವತ್ತು ನಿಮ್ಮ ಸೇಫ್ಟಿಗಳಿಗೋಸ್ಕರ ಇಟ್ಕೊಳ್ಳಿ ಅಂತಕ್ಕಂಥದ್ದನ್ನು ಆ ಒಂದು ಸಂದರ್ಭಕ್ಕೆ ಹೇಳಿದರು. ಇವತ್ತು ಅದು ಕೋವಿಡ್ಗೆ ಒಂದು ರೀತಿ ಅನುಸರಿಸ್ಬೋದು. ಒಂದು ಮಾತನ್ನು ಹೇಳ್ತಿದ್ದೀನಿ ಸರ್, ಹಿಂದಿನ ಆಗಲೇ ಹೇಳ್ತಿದ್ರು ಯಾರು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅವತ್ತು ಹೇಳಿದರು ಒಂದೊತ್ತು ಊಟ ಬಿಡಿ ಅಂತ. ಇವತ್ತು ಟೆಕ್ನಾಲಜಿ ಬೆಳೆದಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ತಾವು ಮಾಧ್ಯಮದವ್ರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. 3 ತಿಂಗಳಾಯ್ತು ಸರ್, ಈಗ ಒಂದೊತ್ತು ಊಟ ಬಿಟ್ಟಿರೋದು 3 ತಿಂಗಳಾಯ್ತು. ಯುದ್ಧ ಪ್ರಾರಂಭ ಆದಾಗಿಂದ ಸರಿಯಾಗಿ ಊಟ ಆಗ್ತಾ ಇಲ್ಲ. ಒಂದು ನಿಮಿಷ ಕೇಳಿ, ನೀವು ಮಾಧ್ಯಮಗಳು ಬಂದ ನಂತರ 140 ಕೋಟಿ ಜನಕ್ಕೂ ಎಷ್ಟು ಟೆಕ್ನಾಲಜಿ ಬೆಳೆದಿದೆ ಅಂತಂದರೆ ನಮಗೆ ಇವತ್ತಿನವರೆಗೂ ನನಗೂ ಸೇರಿ ಗೊತ್ತಿರಲಿಲ್ಲ ನಮಗೆ ಎಲ್ಲಿಂದ ಕ್ರೂಡ್ ಆಯಿಲ್ ಬರುತ್ತೆ ಅಂತಕ್ಕಂಥ. ಇವತ್ತು ಪ್ರಪಂಚದಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಚಾರಗಳನ್ನು ನೀವು ತೋರಿಸ್ತಾ ಇದ್ದೀರಾ. 95% LPG ನಾವು ಆಮದು ಮಾಡ್ಕೊತಾ ಇರ್ತಕ್ಕಂಥದ್ದೇನು ನಮ್ಮಿಂದ ಎಲ್ಲೂ ಬರೋದಿಲ್ಲ. ಯಾಕೆ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಆದರೆ, ಈಗ ಏನಾದರೂ LPG ಪ್ರಾಬ್ಲಮ್ ಆದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ, ಮತ್ತು ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ನಾನು ಆಗಲೇ ಕೂಡ ಲಾಸ್ಟ್ ಟೈಮ್ ಒಂದು ಮಾತನ್ನು ಹೇಳಿದೆ. ಇವಾಗ ಮೆಟ್ರೋ ನಾವು ಬಳಸ್ಕೋಬೋದು ಸರ್. ಎಲೆಕ್ಟ್ರಿಕ್ ಗಾಡಿಗಳಿಗೆ ನೀವು ಉತ್ತೇಜನ ಕೊಡಿ, ದಯಮಾಡಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಉತ್ತೇಜನ ಕೊಟ್ಟರೆ ಎಷ್ಟು ಆಗುತ್ತೆ. ಮೇಡಮ್ ಹೇಳಿದ್ರು ಕೆಲವು ವಿಚಾರದಲ್ಲಿ, ಪಾಪ ಅವರು ಹೇಳಿರ್ತಕ್ಕಂಥದ್ದು ಸತ್ಯನೇ ಇರ್ಬೋದು, ಆದರೆ ಅವರೊಂದು ಮರ್ತಿದ್ದಾರೆ. ಯಾವುದು ಕೋವಿಡ್ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಅಂದರೆ ಟ್ಯಾಕ್ಸಿ ಅವ್ರಿಗೆ ಏನಾಯಿತು ಅಂತ. ಒಬ್ಬ ಟ್ಯಾಕ್ಸಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು, ಅವ್ರಿಗೊಂದು ಮಾತು ಕೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಏನು ಕೇಳ್ದಂಗೆ ಕರ್ನಾಟಕದಲ್ಲಿ ಉಚಿತ ಬಸ್ಗಳು ಕೊಟ್ಟರಲ್ಲ, ಖಾಸಗಿ ಸಾರಿಗೆ ವ್ಯವಸ್ಥೆ ಇವತ್ತು ಬೀದಿಲಿ ಭಿಕ್ಷೆ ಬೇಡ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಓನರ್ಗಳು ಬಂಡವಾಳ ಹಾಕ್ಕೊಂಡು ತಿನ್ನಕ್ಕೆ ಒಂದೊತ್ತು ಅನ್ನ ಇಲ್ಲ. ಟ್ಯಾಕ್ಸಿಗಳು ಪ್ರತಿಯೊಂದು ಫ್ರೀ ಹೋಗ್ತಾ ಇದ್ದಾರೆ, ನಮ್ಮ ಗಾಡಿಗಳಲ್ಲಿ ಯಾರೂ ಬರೋದಿಲ್ಲ, ಪ್ರವಾಸಕ್ಕೆ ಹೋಗ್ತಾ ಇಲ್ಲ ಯಾರು, ನಿಮಗಾಗಿ ಇಷ್ಟು ಕೊಡಬೇಕು, ಫ್ರೀ ಬಸ್ ಬರುತ್ತೆ ಅಂತ. ಹಾಗಾದರೆ ಅವೈಜ್ಞಾನಿಕವಾಗಿ ನೀವು ಹೆಂಗೆ ಮಾಡಿ ಹೋಗೋರು ಯಾರು ಕೂಡ ನಾವು ಕೊಟ್ಟಿರುವಂತ ಫ್ರೀ ಬಸ್ಸಲ್ಲಿ ಓಡಾಡೋರಲ್ಲ. ಒಂದು ನಿಮಿಷ ಹೇಳುತ್ತೆ, ಎಲ್ಲ ಮನುಷ್ಯರು ಫ್ರೀ ಬಸ್ಸಲ್ಲಿ ಹೋಗೋದಿಲ್ಲ. ನಿಮಗೆ ಸರಿ ಅನ್ಸುತ್ತೆ, ನಿಮ್ಗೆ ಸರಿ ಅನ್ಸುತ್ತೆ. ಎಕನಾಮಿಕಲ್ ಕನೆಕ್ಷನ್ ಇಲ್ಲವೇ ಇಲ್ಲ. ರಾಘೇಂದ್ರ ಅವರು ಹೇಳ್ತವ್ರೆ ಫ್ರೀ ಕೊಟ್ಟು ನಾನು ಮುಗಿಸ್ಬಿಡ್ತೀನಿ. ಅಂಡ್ ಟ್ಯಾಕ್ಸಿ ನಾನು ಆಕ್ಚುಲಿ ನಿಮಗೆ ಈ ಪ್ರಶ್ನೆ ಕೇಳಬೇಕು ಅಂತಿದ್ದೆ. ತಾವು ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀರಿ, ಇವತ್ತಿನ ದಿನ ವರ್ಕ್ ಫ್ರಮ್ ಹೋಮ್ ಅಂತ ಪ್ರಧಾನಮಂತ್ರಿಗಳು ಅವತ್ತಿನ ದಿನ ಕೊಟ್ಟಿದ್ದಕ್ಕೆ ನಾನು ಒಪ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನೀವೇ ಹೇಳಿದ್ರಿ ಬಹಳ ಕ್ಲಿಯರ್ ಆಗಿ, ಅದು ಒಂದು ಸಾಂಕ್ರಾಮಿಕ ರೋಗ. ಆದ್ರೆ ಇವತ್ತಿನ ದಿನ ಯಾವ ರೋಗ ಬಂದಿಲ್ಲ ಸರ್, ಆಯ್ತಾ? ಹಂಗನ್ಬಿಟ್ಟು ನೀವು ಮಿತವಾಗಿ ಬಳಸಿ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಮಾಡಿ, ಯಾರು ಆಫೀಸ್ಗಳಿಗೆ ಹೋಗ್ಬೇಡಿ, ಚಿನ್ನ ಖರೀದಿ ಮಾಡಿ, ಮಿತವಾಗಿ ಬಳಸಿ ಅಂತ ಆಸ್ಟೆರಿಟಿ ಮೆಷರ್ಸ್ ಅಂದ್ರೆ ಮಿತವಾಗಿ ಬಳಸಿ ಅಂತ ಹೇಳೋದು. ನಿಮ್ ಟ್ಯಾಕ್ಸಿ ಡ್ರೈವರ್ಗಳ ಕಥೆ ಏನು ಸರ್ ಇವಾಗ? ಅದನ್ನೇ ನಾನು ಹೇಳಿ, ನಿಮ್ದು ಹೇಳಿ ಮೊದಲು ನೀವು ಸಮಸ್ಯೆ ನೀವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀರಾ 5 ಕೋಟಿ 6 ಕೋಟಿ ಜನ ಬಸ್ಸಲ್ಲಿ ತಿರುಗಾಡಿದ್ರಿ ಅಂತ ಹೇಳಿ. ಖಾಸಗಿ ಬಸ್ಗಳ ವಿಚಾರ ಏನಾಯ್ತು, ಟ್ಯಾಕ್ಸಿಗಳ ಪರಿಸ್ಥಿತಿ ಏನಾಯ್ತು ಅಂತಕ್ಕಂಥ ಒಂದಿನ ನೀವು ಕೇಳಲಿಲ್ಲ ಬಿಡಿ, ಅದು ವಿಚಾರ ಬೇರೆ. ಗವರ್ನಮೆಂಟ್ ಬಸ್ಸಲ್ಲಿ ಓಡಾಡೋರು ಯಾರು ಟ್ಯಾಕ್ಸಿಗಳಲ್ಲಿ ಓಡಾಡೋರು? ನೀವು ಅನ್ಕೊಂಡಿದ್ರೆ ನೀವು ಓಡಾಡೋದಿಲ್ಲ, ನಾನು ಓಡಾಡ್ತೀನಿ. ಒಬ್ಬ ಟ್ಯಾಕ್ಸಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನಾನು ಓಡಾಡ್ತೀನಿ. ಯಾಕೆ ಅಂತಂದ್ರೆ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು. ನಾವು ನಂದೈತೆ ಅಂತ ನಾನು ಹೋಗಿ ರೋಡಲ್ಲಿ ಅಡ್ಡ ನಿಲ್ಸ್ಕೊಳಕ್ ಆಗೋದಿಲ್ಲ. ಮತ್ತೊಂದು ವಿಚಾರವನ್ನ ಸರ್, ಈಗ ಮಾನ್ಯ ಇವ್ರಿಗೆ ರೈತರಿಗೆ ಹೇಳ್ತಾ ಇದ್ರು, ಯಾವ್ದು ರೈತರುಗಳು ಇವತ್ತು ಟೆಕ್ನಾಲಜಿ ಬೆಳೆದಿದೆ, ಡೀಸೆಲ್ ಹಾಕೊಂಡು ಇವತ್ತು ಕೂಡ ಲಕ್ಷಾಂತರ ಜನ ರೈತರುಗಳು ಆ ಮೋಟರ್ಗಳನ್ನ ಓಡಿಸ್ತಾ ಇದ್ದಾರೆ. ಸೋಲಾರ್ ಹಾಕೋಬಹುದು ಅವರೆಲ್ಲ ಕೂಡ. ನಾನು ಹೇಳ್ತಿರ್ತಕ್ಕಂಥದ್ದು ಪರ್ಯಾಯ ವ್ಯವಸ್ಥೆಗಳು, ಈಗ ಎಥನಾಲ್ ಆಗಿರ್ಬೋದು ಸರ್. ಏನು ಇಲ್ದಿರೋವಾಗ ನಾವು ಸೌದೆ ಒಲೆಯಲ್ಲಿ ನಾವೇನು ಜೀವನ ಮಾಡಲಿಲ್ವಾ? ಪರ್ಯಾಯ ವ್ಯವಸ್ಥೆಗಳಿದೆ, ಆ ರೀತಿಗೆ ಹೋಗಬೇಡಿ. ನೀವು ನೋಡಿಕೊಂಡು ಮಿತವಾಗಿ ನಾವು ಯಾವ ರೀತಿ ಆಲ್ಟರ್ನೇಟ್ ಒಂದು 2 ದಿನ, ಇವತ್ತೇನು ಯುದ್ಧ ಇದು ಕಂಪಲ್ಸರಿ ಇರೋದಿಲ್ಲ, ತಾತ್ಕಾಲಿಕ ಅದು. ಆಮೇಲೆ ಇನ್ನೂ ಒಂದು ವಿಚಾರ, ನಾವು 40 ದೇಶಗಳಿಂದ ನಾವು ಆಮದು ಮಾಡ್ಕೊತಾ ಇರ್ತಕ್ಕಂಥದ್ದು, ಕೇವಲ ಒಂದು ಹಾರ್ಮೋನ್ಸಿಂದನೇ ನಮಗೆ ಬರುತ್ತೆ ಅಂತಕ್ಕಂಥದ್ದು ಏನು ಎದುರ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಆದರೆ ಜನಗಳಿಗೆಲ್ಲ ಒಂದು ರೀತಿ ಎಚ್ಚರಿಕೆ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಅವರು ಹೇಳಿರ್ತಕ್ಕಂಥದ್ದು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಚಾರ, ಇವಾಗ ಲಗೇಜ್ ವಿಷಯದಲ್ಲಿದೆ ಸರ್. ಈ ಲಗೇಜ್ ಗಾಡಿಗಳು ತಾವು ಹೇಳ್ತಾ ಇದ್ದೀರಿ, ಟ್ರಾನ್ಸ್ಪೋರ್ಟಲ್ಲಿ ಟ್ರೈನಲ್ಲಿ ನಿಮಗೆ ಎಷ್ಟು ಅಂತಂದರೆ ಹೆಚ್ಚು ಕಡಿಮೆ ಆಚೆ ಕಡೆಗಿಂತ 10% ಬೀಳುತ್ತೆ ಸರ್.
ಲಗೇಜ್ ವಿಷಯದಲ್ಲಿ ಜನಗಳಿಗೆ ಅನುಕೂಲ ಆಗಬೇಕು. ನೀವು 100 ರೂಪಾಯಿ ಕೊಟ್ಟು ಇಲ್ಲಿಂದ ಒಂದು ವಸ್ತುನಲ್ಲಿ ತಗೊಂಡು ಹೋಗೋ ಬದಲು ಟ್ರೈನಲ್ಲಿ ನಿಮಗೆ 10% ಬೀಳುತ್ತೆ. ಇಂಥ ಮಾರ್ಗಗಳಿದೆ, ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಗೊತ್ತಾಗಲಿ, ಎಲ್ಲೂ ಕೂಡ ನೀವು ಮನೇಲಿ ಕೂತ್ಕೊಳ್ಳಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಈ ರೀತಿ ಅಂತಕ್ಕಂಥ ಮಾತು ಬಂದಿಲ್ಲ. ಕಾಲಕ್ಕೆ ತಕ್ಕನಂಗೆ ನಮಗೆಲ್ಲ ಫೆಸಿಲಿಟೀಸ್ ಇದೆ. ಮುನ್ನೆಚ್ಚರಿಕೆ ಕ್ರಮಗಳು ನಾವು ಯಾಕೆ ತಗೋಬಾರ್ದು ಅಂತಕ್ಕಂಥದ್ದು ಬಿಟ್ರೆ ಆಗ್ಲೇ ಇಲ್ಲ ಕಾಂಗ್ರೆಸ್ ಮಹಾನ್ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಆಗ್ಲೇನೆ, ಅವ್ರ ಪದ ಬಳಕೆ ಅವೆಲ್ಲ ಕೂಡ ನೋಡಿದೆ. ಅವ್ರಿಗೆ ಮತ್ತೆ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ನೀವು ನಾಯಕರುಗಳು ನೀವು ಓಡಾಡ್ಬಿಟ್ಟು ನೀವು ಮಾಡಿಬಿಟ್ಟು ತೋರಿಸ್ಬೇಕು ಅಂತೇಳಿ. ಮಿತವೇ ಅಂತಕ್ಕಂಥದ್ದು ಯಾವುದು ಅಂದರೆ, ರಾಜ್ಯ ಸರ್ಕಾರದಲ್ಲಿ ಸಂಪೂರ್ಣವಾದಂಥ ಬಹುಮತ ಕೊಟ್ಟು ಒಳ್ಳೆ ಸರ್ಕಾರ ಕೊಡಿ ಅಂತಂದರೆ 1000 ಸತಿ ಡೆಲ್ಲಿಗೆ ಓಡ್ ಬಂದ್ರೆ ಫ್ಲೈಟ್ಗಳಲ್ಲಿ ಇಂಥ ವಿಚಾರಗಳಲ್ಲಿ ಇಂಥ ಒಂದು ನೀವು ಯಾವ ರೀತಿ ತನಕ ಕೇಳಿ ದ್ವಂದ್ವ ವೆಚ್ಚ ಮಾಡ್ತಿದ್ದೀರಲ್ಲ, ಇಂಥ ದ್ವಂದ್ವ ವೆಚ್ಚಗಳನ್ನ ಕಡಿಮೆ ಇದೆಲ್ಲ ಹೇಳಿದ್ದು ಅವ್ರಿಗೆ ಸ್ವಲ್ಪ ಅರಿವಿರಲಿ ಎಲ್ಲ ಕಡೆ ಫ್ರೀ ಬೀಸು ಇದನ್ನ ಹೇಳ್ಕೊಂಡೆ ಬದುಕ್ತಾ ಇರೋದು ಬಿಜೆಪಿನಲ್ಲೂ. ಇವತ್ತು ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಾಗಿ ಮಾಡ್ತಾ ಇರೋದು. ಮೋದಿ ಅಸಮರ್ಥರು ಅಂತ ಅನ್ಸುತ್ತಾ? ಭಾಳ ನನಗೆ ಬೇಸರ ಆಗುತ್ತೆ. 2014ರಲ್ಲಿ 282 ಸೀಟ್ಗಳನ್ನ ಪಡ್ಕೊಂಡವರು, 2019ರಲ್ಲಿ 300 ದಾಟದಂಥವ್ರು, 2019ರಲ್ಲಿ 2024ರಲ್ಲಿ 240ಕ್ಕೆ ಜನ ಅವರನ್ನು ತಂದು ಕೂಡಿಸಿರುವಂಥದ್ದು. ಸೊ ಅವರು ಸಮರ್ಥರೋ ಅಸಮರ್ಥರೋ ಅಂತಂದರೆ ಅನ್ನೋದನ್ನು ನಂಬರ್ಸ್ ನೋಡಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಅವರದೇ ಕ್ಷೇತ್ರದಲ್ಲಿ ವಾರಣಾಸಿಯಲ್ಲಿ 2 ಲಕ್ಷ ಓಟ್ಗಳನ್ನು ಅವರು ಕಡಿಮೆ ಮಾಡ್ಕೊಂಡಿದ್ದಂಥದ್ದು. ಅವ್ರಿಗೆ ಲೀಡ್ ಆ್ಯಕ್ಚುಲಿ ಪ್ರಧಾನಮಂತ್ರಿಗಳಿಗೆ ಲೀಡ್ ಜಾಸ್ತಿ ಆಗಬೇಕು, ಆದರೆ 10 ವರ್ಷಗಳಲ್ಲಿ ಅವ್ರದ್ದೇ ಕ್ಷೇತ್ರದಲ್ಲಿ ಲೀಡನ್ನ ಕಡಿಮೆ ಮಾಡ್ಕೊಂಡಿರುವಂಥದ್ದು. ಸೊ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ದೇಶ ಎಲ್ಲೋ ಪ್ರಧಾನಮಂತ್ರಿಗಳನ್ನ ನರೇಂದ್ರ ಮೋದಿ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ, ಆದರೆ ಈ ನಂಬರ್ ಗೇಮ್ಗಳಲ್ಲಿ ಹಂಗು ಹಿಂಗು ಅಳದು ತೂಗಿ ಅಲ್ಲಿ ಇಲ್ಲಿ ಎಲ್ಲ ತಗೊಂಡ್ಬಂದು ಮುಂದೆ ತಗೊಂಡು ಹೋಗಿದ್ದಾರೆ. ನೀವು NDA ಆಗಿ ನೀವು ಸರ್ಕಾರ ನಡೆಸಿ, ಜನ ನಿಮಗೆ ಆದೇಶ ಕೊಟ್ಟಿದ್ದಾರೆ, ನಿಮ್ಮ ಜೊತೆ ಮಿತ್ರ ಪಕ್ಷಗಳಿದೆ, ನೀವು ಸರ್ಕಾರ ನಡೆಸಬೇಕು ಅಂತಿದ್ದೀರಿ, ಅದರ ವಿರೋಧ ನಮಗಿಲ್ಲ. ಆದರೆ ದೇಶದ ಜನರನ್ನ ನಿಮಗೆ ಬೇಕಾದಾಗ ನೀವು ಆಟ ಆಡಿಸ್ತೀರಿ, ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ನಡೆಸ್ಕೋತೀರಿ. ಬೇಕು ಅಂದಾಗ ರಾತ್ರೋರಾತ್ರಿ ನೀವು 1,000 ರೂಪಾಯಿ ಒಂದು ಕಮರ್ಷಿಯಲ್ ಸಿಲಿಂಡರ್ಗೆ ಜಾಸ್ತಿ ಮಾಡಿಬಿಡ್ತೀರಿ. ಮಾರನೇ ದಿನ ಎದ್ದು ನೋಡ್ತಿದ್ದ ಹಂಗೆ ಚಿನ್ನ ಖರೀದಿ ಮಾಡಬೇಡಿ ಅಂತೀರಿ. ಇನ್ನೊಂದು 2-3 ದಿನದಲ್ಲಿ ಏನಿಲ್ಲ ಅಂತಂದ್ರೂ 10-15 ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲಿ ಹೋಗಬೇಕು ದೇಶದ ಜನ? ಯಾರನ್ನ ಹೋಗಿ ಕೇಳಬೇಕು? ಕೇವಲ ನಿಮ್ಮನ್ನ ಗೆಲ್ಸಿದ್ದಾರೆ, ನಿಮಗೆ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ದೇಶದ ಜನರ ಜೀವನದ ಜೊತೆ ಆಟ ಆಡುವಂತಹ ಯಾವ ಹಕ್ಕನ್ನು ಕೂಡ ನಿಮಗೆ ಕೊಟ್ಟಿಲ್ಲ. ಕೇವಲ ಚುನಾವಣೆಗಳನ್ನ ನಾನಾಗಲೇ ಹೇಳಿದೆ, ಚುನಾವಣೆ ಗೆಲ್ಲೋದು ಮಾತ್ರ ಆಡಳಿತ ಅಲ್ಲ, ಉತ್ತಮ ಆಡಳಿತ ಕೊಡಬೇಕಾಗಿರುವಂಥದ್ದು ಆಡಳಿತ. ಇವತ್ತಿನ ದಿನ 95 ರೂಪಾಯಿ ಮಾತಾಡಿದಿರಿ, ಇವತ್ತಿನ 95 ರೂಪಾಯಿ ರೀಚ್ ಆಗಿದೆ. $1ಗೆ 95 ರೂಪಾಯಿ. ಯಾರು ಇವತ್ತಿನ ದಿನ ಕೇಳುವಂಥವ್ರು? ಇವತ್ತು ಇಷ್ಟು ಅಲ್ಲ, ಆಮದು ಕಡಿಮೆ ಮಾಡ್ಕೊಳ್ಳಿ ಅಂತಿದ್ದೀರಲ್ಲ, ಯಾಕೆ ನಿಮಗೆ ಡಾಲರ್ನ ರುಪಿ ವ್ಯಾಲ್ಯೂನ ನಿಮಗೆ ಚೆಕ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ನಿಮಗೆ ಫಾರಿನ್ ರಿಸರ್ವ್ಸ್ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ನಿಮಗೆ ಆಯಿಲ್ ಬಾಂಡ್ಸ್ ಇವತ್ತಿನ ದಿನ ಖರೀದಿ ಮಾಡಿ ಅಲ್ಲ ಒಂದ್ ನಿಮಿಷ ಇರಿ. ಇವತ್ತಿನ ದಿನ ನಮ್ಮ ಎಲ್ಲಾ ಪೆಟ್ರೋಲಿಯಂ ಸಂಸ್ಥೆಗಳನ್ನ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಸಾಲ ಮಾಡಿ ಅದನ್ನ ನಿರ್ನಾಮಗೊಳಿಸಿ 50,000 ಕೋಟಿಯಷ್ಟು ಇದನ್ನ ಚುನಾವಣೆಯ ಸಂದರ್ಭದಲ್ಲಿ 5 ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ರ್ಯಾಲಿಗಳನ್ನು ಮಾಡ್ತೀರಿ, ಸಭೆಗಳ ಮೇಲೆ ಸಭೆ ಮಾಡ್ತೀರಿ, ಓಡಾಡ್ತಿದ್ದೀರಿ. ಈಗ ಮತ್ತೆ ನಾಳೆ ನಾಡಿದ್ದು ಯಾವುದೋ ಪದಗ್ರಹಣ ಕಾರ್ಯಕ್ರಮ ಇದೆ CMದು, ಅದೆಲ್ಲ ಆಗತ್ತೆ. ನೀವು ಇದ್ದಕ್ಕಿದ್ದಾಗ ಈ ಥರ ಹೇಳಿದ್ರೆ ಅದು ನಿಮಗೆ ಅನ್ವಯ ಆಗೋದಿಲ್ಲ ಅನ್ನುವಂಥ ಜನಸಾಮಾನ್ಯರ ಪ್ರಶ್ನೆ. ಇವತ್ತು ನಾನು ಇದು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಡ್ತೀನಿ. ನಾನು ಇವತ್ತು ಮೋದಿ ಅಂತಂದರೆ ಇಡೀ ದೇಶ ವಿಶ್ವಗುರು ಎಲ್ಲ ಹೇಳ್ತಿರಲ್ವ. ವಿಶ್ವಗುರು ಯಾಕ್ರಿ ಹೋಗ್ಬೇಕು ಬೀದಿಗೆ? ವಿಶ್ವಗುರು ಅಂದಿದ ತಕ್ಷಣ ನನಗೆ ನೆನಪು ಬರೋದು ದಳಪತಿ ವಿಜಯ್. ಇವತ್ತು ಅವರು ಇಡೀ ಕ್ಷೇತ್ರ ತಮಿಳ್ನಾಡು ಸುತ್ತೋದಕ್ಕಾಗಿಲ್ಲ, ಅದು ಆದರೂ 108 ಸೀಟ್ ತೊಗೊಂಡಿದ್ದಾರೆ ಅಂತಂದರೆ ನಾವು ಅವ್ರನ್ನ ಮೆಚ್ಚಬೇಕು. ನೀವು ವಿಶ್ವಗುರು ಅನ್ನೋರೇ ಆಗಿದ್ದಿದ್ರೆ ನೀವು ಕೂತಿದ್ದ ಜಾಗದಲ್ಲಿ ಏನೋ 400 ಅಂತಿದ್ರಲ್ಲ, ಯಾಕೆ ಬರಲಿಲ್ಲ 400? ಆ 400 ಬರಲಿಲ್ಲ ಅಂದಮೇಲೆ ಕೂಡ ನೀವು ಅಲ್ಲಿ ಕೂತ್ಕೊಂಡಿದ್ದೀರಲ್ಲ, ಬೇರೆಯವ್ರ ಕೈ ಕಾಲು ಹಿಡಿದ್ಬಿಟ್ಟು ನಾಚಿಕೆ ಆಗೋದಿಲ್ವ ನಿಮಗೆ? ನಿಮಗೆ ಬರಲಿಲ್ಲ ಅಂತಂದಮೇಲೆ ಯಾವೊಂದು ಸಿಂಗಲ್ ರಾಜೇಶ್ ಪಾಟೀಲ್ ಅವ್ರು ಕೊಡಿ. ಇದು ತಮಿಳ್ನಾಡಲ್ಲೂ ಪಾಪ ಅವ್ರಿಗೆ ಕತ್ರಿ ಹಾಕೋದಕ್ಕೆ ನೋಡಿದ್ರು, ಏನೋ ದೇವ್ರ ದಯದಿಂದ ಅವ್ರು ಮಾಡ್ತಿದ್ದಾರೆ. ಒಂದು ಅವಕಾಶ ಕೊಡ್ಲಿ.
ಅವ್ರು ಹೇಳ್ತಾ ಇರೋದು ಇವತ್ತು ಅವ್ರು ಹೇಳ್ತಾ ಇರೋದು ವಿಶ್ವಗುರು ಯಾವ ರೀತಿ ಇರಬೇಕು ಚರ್ಚೆ ಅಂತ ಬಂದಾಗ ಇದೆಲ್ಲ ಬರೋದು ಸಹಜ. ಚರ್ಚೆ ಅಂತ ಬಂದಾಗ ಈ ರೀತಿಯ ಮಾತುಗಳು ಬರೋದು ಸಹಜ. ಅಲ್ಲ, ಹೋಲಿಕೆ ಮಾಡಿದ್ರು, ಹೋಲಿಕೆ ಮಾಡಿದ್ರೆ ವಿಶ್ವಗುರು ಬಗ್ಗೆ ಸುಗದ್ರು ನಿಮ್ಮ ಪಕ್ಷಕ್ಕೆ ಪಕ್ಷಕ್ಕೆ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ, ಈಗ ಸಹಜವಾಗಿ ದೇಶದ ಜನತೆಗೆ ಒಂದು ಸಂದೇಶವನ್ನು ರವಾನೆ ಮಾಡಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ದೇಶದ ಹಿತದೃಷ್ಟಿಯಿಂದ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಏನೇ ಇರಲಿ, ಒಟ್ಟಿನಲ್ಲಿ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಏನು ನಡೀತಾ ಇದೆಯಲ್ಲ, ಆದಷ್ಟು ಬೇಗ ಅದು ಕಡಿಮೆ ಆಗಲಿ, ಅದ್ರ ಜೊತೆಗೆ ಅದು ನಿಂತು ಹೋಗಬೇಕು. ಅಂದಾಗ ಮಾತ್ರ ನಮ್ಮ ದೇಶಕ್ಕೆ ಬರಬೇಕಾಗಿರುವಂಥ ಆಮದುಗಳು ಸಿಗುತ್ತೆ. ಇಲ್ಲಾಂದ್ರೆ ಇದೇ ರೀತಿ ಈಗ ಮೋದಿಯವರ ಹೇಳಿಕೆ ಹಿಂದೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಅಂದರೆ ತೈಲ ಬೆಲೆ ಮತ್ತೆ ಗಗನಕ್ಕೆ ಇರುವಂಥ ಆತಂಕ ಸಹಜವಾಗಿರುವಂಥದ್ದು. ಒಂದು ವೇಳೆ ಮತ್ತೆ ಅವ್ರು ಹೇಳ್ದಂಗೆ ವರ್ಕ್ ಫ್ರಮ್ ಹೋಮ್ ಆಯಿತು ಅಂದರೆ ಮತ್ತೆ ಸಾಕಷ್ಟು ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲವನ್ನ ಮಿತವಾಗಿ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.